ಇಳೆಯರೊಳಗೇಳೆಂದು ಸಮಸುತ್ತ ಗೋಧಿ ಕಳವಳಿಯ ನವರೊಡನಿಂದ ಶುಕತಿಳುಣ್ಣ ನಿಮ್ಮವೋ ತಳುವದ ತೋಡಿದ ನವರ ಜಾಮಾತನಾಗಿಗ ಕರಂಡಕಾಸುರನಿಗೆ ಇಳಿಯ ರಸ ಕೀಳಿತ್ತೋ ನೋಡುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಬಂದೊದಗಿದೆ. ಶಿವನೇ ಶಿವನೇ, ಯಾರಿಗೂ ಇಂತಹ ಒಂದು ದುರ್ಯೋಗ ಒದಗಬಾರದು. ವಿಷಯ ಗೊತ್ತಾಯ್ತಾ? ನಾನು ಯಾಕೆ ಅಳುವುದು ಗೊತ್ತುಂಟ? ಪಾತಾಳದಲ್ಲಿ ಅಧೀಶರಾದಂತಹ ಸಮಸಪ್ತಕರ ಸಾರಥಿ ನಾನು. ಅವರ ಬರ್ಬರ ಹತ್ಯೆ ಆಯ್ತಯ್ಯ. ಹೌದಾ? ಹೌದು. ಹತ್ಯೆ ಅದಿಯಲ್ಲಿ ಇಲ್ಲಿ ಅಲ್ಲ, ಅದಕ್ಕೆ ದೊಡ್ಡದಾದ ಒಂದು ಕಾರಣ ಉಂಟು ನೋಡಿ. ಕುರುಧಾರುಣಿಯಿಂದ ಕೌರವೇಶನ ಆಳೊಬ್ಬ ಬಂದ ನಮ್ಮಲ್ಲಿಗೆ. ಹೌದೌದು, ಒಂದು ಹೇಳಿದ ನೀವು ಕುರುಧಾರುಣಿಗೆ ಬರಬೇಕು ಅಂತ. ಕುರುಕ್ಷೇತ್ರ ಯುದ್ಧ ಆಗ್ತಾ ಉಂಟು ನೋಡಿ, ಸಮಸಪ್ತಕರಲ್ಲಿಗೆ ಬರಬೇಕು. ಹಾಗೆ ಕುರುರಾಣಿಗೆ ಸಹಾಯಕರಾಗಿ ಸಮಸಪ್ತಕರು ಹೋದ್ರು ನೋಡಿ. ಹೋಗುವಾಗ ನಾನು ಜೊತೆಯಲ್ಲಿ ಇದ್ದೆ. ಯಾಕೆ? ನನಗೊಂದು ದೊಡ್ಡದಾದ ಹೊಣೆಗಾರಿಕೆ ಉಂಟು. ಸಮಸಪ್ತಕರ ಸಾರಥಿ ನಾನು. ಸಾರಥಿ ಅಂದ್ರೆ ಸುಮ್ಮನಾಗ್ತದ? ಹೊಣೆಗಾರಿಕೆ ದೊಡ್ಡದಲ್ವೇ? ಹಾಗೆ ಅವರೆಲ್ಲ ಕರಕೊಂಡು ನೇರವಾಗಿ ಕುರುಧಾರುಣಿಗೆ ಹೋದೆ. ಯುದ್ಧ ಮಧ್ಯ ರಥವನ್ನು ನಿಲ್ಲಿಸಿದವ ನಾನೇ. ಅದೆಷ್ಟೋ ಮಂದಿ ವೀರಾದಿ ವೀರರು ಬಂದರು ನೋಡಿ. ಅವರನ್ನೆಲ್ಲ ನಮ್ಮ ಒಳ್ಳೆಯರು ಸಂಹರಿಸಿದ್ದಾರೆ, ಕೊಂದಿದ್ದಾರೆ. ಕೊನೆಗೆ ಅವನೊಬ್ಬ ಬಂದ. ಯಾರು? ಅದೇ ಮಧ್ಯಮ ಪಾಂಡವ. ಯಾರು? ಪಾರ್ಥ. ಅಪಾರ್ಥ ಅವ ಬಂದ. ಅವನಲ್ಲಿ ಇವರು ಕೈ ಸೋತದಲ್ಲ ಮಹಾರಾಜರು, ಅವ ಕೊಂದು ಕಳೆದನಲ್ಲ. ಆ ಸಂದರ್ಭ ನಾನಲ್ಲಿ ಇದ್ರೆ ನನ್ನ ಜೀವಕ್ಕೂ ಸಂಚಕಾರ ಎಂಬುದಾಗಿ ಭಾವಿಸಿ ಅಲ್ಲಿಂದ ಪಲಾಯನ ಮಾಡಿದೆ. ಪಲಾಯನ ಮಾಡಿದ್ದು ಹೌದು, ಹಾಗಂತ ನನ್ನವರು ಸತ್ತದ್ದು ಹೌದಲ್ಲ. ಬಿಡುವುದಿಲ್ಲ. ನನ್ನ ಒಡೆಯರ ಹತ್ಯೆಯಾದದನ್ನ ಕಣ್ಣಾರೆ ಕಂಡವ ನಾನು. ಅದಕ್ಕೊಂದು ಪರಿಸಮಾಪ್ತಿ ಆಗಬೇಕಲ್ಲ, ಹಾಗೆಯಾಗಿಯೇ ಬರಬೇಕಲ್ಲ. ಹೀಗೆ ಆಲೋಚನೆ ಮಾಡುವಾಗ ಒಳಗಂದು ಇದು ನೋಡಿ. ಆ ಕಾಲದಲ್ಲಿ ನಮ್ಮ ಒಡೆಯನ ಅಳಿಯ ಇದ್ದಾರೆ. ಹೌದು, ಕರಂಡಕಾಸುರ ಎಂಬುದಾಗಿ ಆತನ ಹೆಸರು. ಅಲ್ಲಿಗೆ ಹೋಗ್ತೇನೆ, ಈ ವಿಷಯವನ್ನು ತಿಳಿಸಬೇಕು. ಆ ಕಡೆಗೆ ಕಲುಷಕಾಮಿನಿ ಜಗಳ ಗ್ರಂಥಿಯ ಕಂಡ ಗಜರ ಭಾರ್ಯ ಕೊಂಡ
ಸಮಸಪ್ತಕರೆಂದು ಕೇಳಿದ್ದೇವೆ. ಹಾಗಂದುಕೊಳ್ಳಬಹುದು. ಬಂದಂತ ಕಾರ್ಯ ಅನೇಕವಿದೆ. ಅಗ್ರಜಯೇ ಕೇಳಿದ ಭಾರತ ಉನ್ನತವಾದಂತಹ ಬಟ್ಟವನ್ನೇರಬೇಕಾದಂತ ನಮ್ಮ ಉದ್ದೇಶ. ನಿಜ. ಪಾತಾಳ ಲೋಕದ ಒಡೆಯರಾಗಿ ಬೆಳೆದಾಡ್ತಾ ಇದ್ದಾರೆ ನಮ್ಮ ಅಗ್ರಜರಾದಂತಹ ಸಮರ್ಥಕರು. ಸರಿ. ಅವರ ತಂಗಿಯಂದಿರು ನಾವಾಗಿದ್ದೀರಿ. ಆದರೆ ಕರುಷ ಗಾಂಧಿ ಜಗದಗಂಧಿಯಾಗಿ ಬೆಳೆದಾಡ್ತಾ ಇದ್ದೇವೆ. ನಿಜ. ಆದರೆ ನಮ್ಮಲ್ಲ ನೇರವಾಗಿ ಭೂಲೋಕವನ್ನು ಸೇರಿದ್ದಾರೆ. ಸರಿ. ಗುರುದಾರುಣಿಗೆ ಪ್ರವೇಶ ಮಾಡಿದ್ದಾರೆ. ಆದರೆ ಇಷ್ಟರವರೆಗೆ ಅವನ ಮಧ್ಯೆ ಇಲ್ಲ. ಏನು ಮಾಡುವುದು? ವರ್ತಮಾನ ಕಾಲದಲ್ಲಿ ನಮ್ಮ ಅಗ್ರಜರು ಭೂಲೋಕ ಸಂಚಾರಕ್ಕಾಗಿ ಹೋಗಿದ್ದಾರೆ. ನಿಜ. ಹೋದದ್ದು ಮಾತ್ರವಲ್ಲ, ಗುರುದಾರುಣಿಯನ್ನು ಅವರು ಪ್ರವೇಶ ಮಾಡಿದ್ದಾರೆ. ಅಲ್ಲಿ ತಂತ ಸೇನೆಯನ್ನು ಗೆಲ್ಲುವುದಕ್ಕಾಗಿ ಸೇನೆಗೆ ಒಂದು ನಾಯಕನಾಗಬೇಕು ಅವರು ಹೊರಟು ನಿಂತಿದ್ದಾರೆ. ಅದು ಕೂಡ ಯಾರ ಪಕ್ಷದಿಂದ? ಕೌರವನ ಕಡೆಯಿಂದ, ಕೌರವನ ಪಕ್ಷದಿಂದ ಅವರು ನೇರವಾಗಿ ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ. ಹೋದಂತ ನಮ್ಮ ಅಣ್ಣಂದಿರು ಇಲ್ಲಿವರೆಗೆ ಬಂದದ್ದಿಲ್ಲ. ಆದರೆ ಒಂದು ಅನುಮಾನ ಈಗ, ಏನು? ಅಣ್ಣಂದಿರು ಯಾರಿಗೂ ಬಗ್ಗುವವರಲ್ಲ, ಯಾರಿಗೂ ತಲೆ ತಾಗುವವರಲ್ಲ. ಅದು ಮಾತ್ರವಲ್ಲ, ವೀರರು ಶೂರರಾಗಿ ಮೆರೆಯುತ್ತಾ ಇದ್ದಾರೆ. ಒಂದು ಆಲೋಚನೆ ಆಗುವುದು, ಪ್ರಪಂಚಕ್ಕೆ ಏನೆಂಬುದನ್ನು ತೋರ್ಪಡಿಸಿದವರಾಗಿದ್ದಾರೆ. ಆದರೆ ಹೋದವರು ಬರ್ಬೇಕಲ್ಲ, ಇಲ್ಲಿವರೆಗೆ ಬರ್ಲಿಲ್ಲ. ಏನಾಗಿದ್ದಾರೆ? ಸಂಸಪ್ತಕರು ಈ ಪ್ರಪಂಚದಲ್ಲಿ ಏನೆಂಬುದನ್ನು ಈ ಮೊದಲೇ ಪ್ರಕಟಿಸಿದವರಾಗಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಪಾತಾಳ ಲೋಕದಲ್ಲಿ ಯಾವುದೇ ರೀತಿಯ ಕುಂದು ಕೊರತೆ ನಮಗೊಟ್ಟವರಲ್ಲ, ಅಲ್ವೇ ಇಲ್ಲ. ಆದರೆ ಇಂದು ಕಾಲರು ಕೌರವರ ಪಕ್ಷವನ್ನು ಸೇರಿಕೊಂಡು ಹೋಗಿದ್ದಾರೆ. ಹೌದು, ಕುರುಕ್ಷೇತ್ರಕ್ಕೆ ಹೋದವರು. ಆದರೆ ಯಾರಿಗೂ ಬಗ್ಗುವವರಲ್ಲ. ಇಲ್ಲ ಇಲ್ಲ. ಕೋಟಿ ಸೈಡ್ ಎದುರಾಗಿ ಬಂದರೂ ಕೂಡ ಬೀಳುವವರವರಲ್ಲ, ಅವರಿಲ್ಲ. ಆದರೆ ಒಂದು ಅನುಮಾನ, ಏನು? ಅವರು ಮಾತ್ರ ಹೋದರಲ್ಲ, ಅವ್ರ ಜೊತೆಲಿ
ಏನು ಅನುಮಾನ? ಏನು ಗೊತ್ತಾ, ನಾನು ಇಷ್ಟರವರೆಗೆ ಬರಲಿಲ್ಲ. ಹೋದದ್ದಲ್ಲ, ನಾನು ಹೋಗುವಾಗ ಸ್ವಲ್ಪ ನೋಡಿದ್ದೇನೆ ಅವರ ಜೊತೆ. ಮತ್ತೆ ಅವರ ಜೊತೆ ನಮ್ಮಲ್ಲಿದ್ದ ದೂತ ಚಾರಕ ಎಲ್ಲವನ್ನು ರಕ್ಷಣೆ ಮಾಡುವ ಕವಾಟ ರಕ್ಷಕ ಅವ ಹೋಗಿದ್ದಾರೆ. ಅವರ ಜೊತೆಯಲ್ಲಿ ಅವನು ಕೂಡ ಮತ್ತೆ ಹೋಗಿದ್ದ. ಅವರನ್ನು ಬಿಟ್ಟು ಅವ ಒಂದು ಗಳಿಗೆ ನಿಲ್ಲುವುದಿಲ್ಲ. ಆದರೆ ಅವ ಯಾಕೆ ಬರಲಿಲ್ಲ? ಅವ ಬರ್ಬೇಕಿತ್ತಲ್ಲ. ಅವ ಎಲ್ಲಿ ಹೋಗಿದ್ದಾನೆ? ಓಹೋ, ನಾವು ಇಲ್ಲೇ ನಿಲ್ಲುದಲ್ಲ, ಇಲ್ಲಿಂದ ಪಾತಾಳವನ್ನು ಬಿಡ್ಬೇಕು, ಸ್ವಲ್ಪ ಮೇಲಕ್ಕೆ ಹೋಗ್ಬೇಕು. ಭೂಲೋಕ ಸಂಚಾರ ಮಾಡಿದ್ರೆ 11 ಸುಳಿವು ಗೊತ್ತಾಗ್ಬೋದು. ನಮ್ಮಿಂದ ಹೋದಂತ ಆ ದೂತ ಅವ ನಮಗೆ ಸಿಗುವುದಕ್ಕೂ ಸಾಧ್ಯ ಉಂಟು. ಆದ ಕಾರಣ ಒಂದು ಕಡೆಯಿಂದ ನೀನು, ಒಂದು ಕಡೆಯಿಂದ ನಾವು ಇರುವರು ಜೊತೆಯಾಗಿ ಹೋದ್ರೆ ಸಿಗ್ಲಿಕ್ಕಿಲ್ಲ. ನಿನಗೆ ಸಿಕ್ಕಿದ್ರೆ ನನ್ನನ್ನು ಕರೆದು ಬಿಡು. ನಿನ್ನಲ್ಲಿ ಹೇಳ್ತಾ ನನಗೆ ಸಿಕ್ಕಿದ್ರೆ ನಾನು ನಿನ್ನನ್ನು ಕರೆದು ಬಿಡ್ತೇನೆ. ಜೊತೆಯಾಗಿ ನಾವು ಇಳಿಯುವ, ಒಂದೊಂದು ಕಡೆಯಿಂದ ಹೋಗುವ. ಅಂತ ಮುಖ ಇನ್ನು ನಮಗೆ ಕಾಣಲಿಕ್ಕೆ ಇಲ್ಲ. ಪೂರ್ಣಚಂದ್ರಂತೆ ಶೋಭಿಸುವಂತ ಅವರ ಮುಖೆಯನ್ನು ರಾವು ಸೋಕಿದಾಗಿದೆ. ಮುಖದಲ್ಲಿ ಸುಖ ಇಲ್ಲ. ನಾವು ಅವನಲ್ಲಿ ಮಾತಾಡುವ. ವಂದಿಸಿಕೊಳ್ತಾ ಇದ್ದೇನೆ. ಸುಖತುಂಡನ ನಮಸ್ಕಾರ. ಯಾವ ಸುಖತುಂಡ? ಯಾವ ತುಂಡ? ಸುಖತುಂಡ ನೀನು ಸಾರಥಿ. ನಿಮ್ಮ ಅಗ್ರಭಾವ ನಟುವುದು. ನೋಡುವಾಗ ನಾವು ಪರಸ್ಪರ ಪರಿಚಿತ, ಯಾಕಂದ್ರೆ ನಾವು ಇಲ್ಲೇ ಇರುತ್ತಲ್ಲ. ಹೌದು. ನಿನ್ನನ್ನು ನೋಡುವಾಗ ಒಂದು ರೀತಿಯ ಬೇಸರ ನಮಗೆ. ಒಂದು ರೀತಿಯ ಬೇಸರ, ಯಾಕೆ ನಾನು ಬೇಸರದಲ್ಲೇ ಇದ್ದೇನೆ. ಹೌದಾ? ಹೌದು. ಕೂಗಬೇಡ, ಕೂಗಬೇಡ, ಹೋಗಿದೆ ಉಂಟಲ್ಲ, ನಮಗೆ ನಿಲ್ಲಕ್ಕೆ ಆಗುದಿಲ್ಲ. ಕೂಗಬೇಡ. ಒಂದು ಪರಿಹಾರ ನಮಗೆ ಸಿಗಬಹುದಾ? ಪರಿಹಾರವಾ? ಏನು ಪರಿಹಾರ? ನಮ್ಮ ಅಣ್ಣಂದಿರ ಜೊತೆಯಲ್ಲಿ. ಅಣ್ಣ, ಹೌದು. ನೀನು ಭೂಲೋಕಕ್ಕೆ ಹೋದವಳು, ನಾನೇ ಅಲ್ವಾ ಸಾರಥಿ? ನಾನೇ ಕರ್ಕೊಂಡು ಹೋದ. ನೀನೇ ಕರ್ಕೊಂಡು ಹೋದ. ಎಲ್ಲಿಗೆ ಅವರು? ಎಲ್ಲಿದ್ದಾರೆ? ಕುರುಕ್ಷೇತ್ರಕ್ಕೆ. ಎಲ್ಲಿ ಅಣ್ಣಂದ್ರೆ ಎಲ್ಲಿದ್ದಾರೆ? ಈಗ ನೀನು ಒಬ್ಬ ಅಗ್ರಭಗ ಪಲರೊಡನೆ ಹೋಗಿ ಸಮಗ್ರದಲ್ಲಿ ಪೂರ್ವನೆ Oh,
ಅಂತೀಯ? ಹೌದು. ಒಳ್ಳೆ ಹೆಸರು ತಮ್ಮ. ಆದರೆ ಅಣ್ಣನ ಜೊತೆಯಲ್ಲಿ ಹೋಗುವಂತಹ ಸಮಯದಲ್ಲಿ ಹಾ. ಬಹಳ ಉಲ್ಲಾಸದಿಂದ ಹೊರಟವನಿಗಾಗಿದ್ಯ. ಹೊರಟದು ಯುದ್ಧಕ್ಕಲ್ವಾ? ನಿಜ. ಅದೇ ಹೋಗುವಾಗ ಹಾಗೆ ಹೋಗ್ಬೇಡ್ವಾ? ಬಹಳ ರಭಸದಲ್ಲಿ ಹೋದವನು. ಸಾರಥಿಯಾದವ ಮೊದಲು ಹೊರಡಬೇಕು. ಆದರೆ ಹೋದ ರೀತಿಯಲ್ಲಿ ಬಂದು ಬರಲಿಲ್ಲ. ಬರುವಾಗ ಮಾತ್ರ ಆ ರೀತಿ ಇಲ್ಲ. ಹೋಗುವಾಗ ಉಲ್ಲಾಸ, ಉಲ್ಲಾಸ. ಬರುವಾಗ ಮುಖ ಎಲ್ಲ ಬಾಡಿ ಹೋಗಿದೆ. ಆಯಾಸ. ನಮ್ಮ ಅಗ್ರಜರು ಅವರು ಎಲ್ಲಿದ್ದಾರೆ, ಅವರು ಏನಾದರು, ಅವರು ಯಾವಾಗ ಬರ್ತಾರೆ? ಕೇಳ್ತಾ ಇದ್ದೇನೆ. ಆ ವಿಚಾರ ಬೇಕು. ಅವ್ರು ಬರ್ಲಿಲ್ಲ. ಕಾರಣ ಉಂಟು. ಏನು ಕಾರಣ? ಅವತರಿಸಬೇಕು. ಕಲುಷಗಾಮಿನಿ ಕೀಳು ಕದಿಯ ಹೇಳಗಲವಲ್ಲ ನಮಗಾದ ವ್ಯಥೆಯ. ಬಹಳ ವ್ಯಥೆ. ಇಳೆಗೈದಿ ಕುರುಡರಿ ಬೆಂಬಲವಾಗಿ ಇಳೆಗೈದಿ ಕುರುಡರಿಗೆ ಬೆಂಬಲವಾಗಿ ಕೊಡುಗುಳದಿ ಕೃಷ್ಣಾರ್ಜುನರ ಮುಂದಣವಿಟ್ಟೆವೋ ವರದಲ್ಲಿ. ಇಳೆಗೈದಿ ಕುರುಡರಿಗೆ ಬೆಂಬಲವಾಗಿ ಕೊಡುಗುಳದಿ ಕೃಷ್ಣಾರ್ಜುನರ ವರದಲ್ಲಿ. ಕಲುಷಗಾಮಿನಿ ಕೀಳು ಕಥೆಯ ಹೇಳಗಲವಲ್ಲ ನಮಗಾದ ಕಥೆಯ. ಕೇಳು ಕಥೆಯ. ನನ್ನ ಅಗ್ರಜರಲ್ಲಿದ್ದಾರೆ. ಹೇಳ್ತೇನೆ, ಏನು? ಆತುರ ಪಡಬೇಡಿ. ಆ, ಯಾಕಂದ್ರೆ ನನಗೆ ಗಂಟಲ ಫಸ್ಟೇ ಬರಕ್ತಾ ಉಂಟು. ಹೌದೌದು, ಹ್ಮ್. ಆಸೆ ಆಸೆ. ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ಅಲ್ಲಿ ಓಡುದಕ್ಕೆ ಪ್ರಾರಂಭ ಮಾಡಿದವ. ನಿಂತದ್ದು ನಿಮ್ಮನ್ನು ಕಂಡಿದ್ದೆ. ಹೌದಾ? ಹೌದಾ? ಅಲ್ಲಿವರೆಗೆ ಓಡಿ ಬಂದಿದ್ದೆ. ಓಹೋ. ವಿಷಯ ಬೇರೆಯೇ ಉಂಟು. ಏನಾಗಿದೆ? ನನ್ನ ಓಟಕ್ಕೆ ಮಹತ್ತರವಾದ ಕಾರಣ ಉಂಟು. ಏನು ಕಾರಣ? ಮಂದಿರೇ, ಅಯ್ಯ ಅಮ್ಮ, ಇಲ್ಲಿ ಇದ್ದುಕೊಂಡು ಸಮಸಂಪಕರೊಡನೆ ಆನಂದವಾಗಿ ಜೀವಿಸುವವರು ನೀವು. ಅನುದಿನ ಅವರ ಜೊತೆಯಲ್ಲಿರುವವರು ನೀವು. ನಿಮ್ಮ ಅಗ್ರಭವರನ್ನು ಕಾಣಲಿಲ್ಲ ಅನ್ನೋ ಇರಾದೆ ನಿಲ್ಲಿಸಿಕೊಂಡು ಅಲ್ಲಿಂದ ಮೇಲೆ ಬರ್ತಾ ಇದ್ದೀರಿ. ಮತ್ತೆ ಅವರನ್ನು ಹುಡುಕಾಡಿಕೊಂಡು ಮತ್ತೆ ಪಕ್ಷಕ್ಕೆ ನಾನು ಸಿಕ್ಕಿದ್ದೇನೆ. ನೀವು ಸಿಕ್ಕಿದ್ದು ಒಳ್ಳೆದಾಯ್ತು. ವಿಷಯ ಹೀಗೆ ಬೇರೆ ಯಾವುದು ಅಲ್ಲ. ಏನಾಗಿದೆ? ಬಂದದ್ದನ್ನ ಕೇಳಿ ನೇರವಾಗಿ ಆ ಕೌರವರಿಗೆ ಸಹಾಯಕರಾಗಿ ಹೋದ ವಿಚಾರ ಎಲ್ರಿಗೂ ಗೊತ್ತಿದ್ದದ್ದು. ಹೌದು. ಹಾ, ಹೋದವರು ವೀರಾವೇಶದಿಂದ ಹೊರಟಿದ್ದಾರೆ. ಬಿಡಗಿಲ್ಲ. ಸಮಸಂಪಕರಾದಿಗಳ ರಥವನ್ನ ನೇರವಾಗಿ ಆ ತುಂಬಿದ ಸೇನೆಯ ಮಧ್ಯೆ ಹೋಗಿ ಅಷ್ಟು ಮಾಡಿದ್ರೆ ನಮ್ಮ ಅನ್ನೊಂದಿಗೆ. ನಿಲ್ಲಿಸಿದ್ದೇನೆ. ಆಗ ಅವರಿಬ್ಬರು ಮಾತ್ರ ಬಂದದ್ದಲ್ಲಿ. ಮತ್ತೆ? ಯಾರು? ಒಬ್ಬ ಕೃಷ್ಣ. ಕೃಷ್ಣ ಮತ್ತೆ ಕಿರೀಟಿ ಎಂಬವವ ಬಲು ಒತ್ತಾಯದಿಂದ ಕಾದಿದನು. ಬತ್ತಿಸೋ ಯುಗದಿಂದ ಪರವೆತ್ತನು ಜೀವಂತ ಪಾಶುಪಂತ್ರದಿಂದಲೇ ಕುತ್ತಿ ಕೆಟಗಿದ ಇವರನು. ಮತ್ತೆ ಕಿರೀಟಿ ಎಂಬವನು ನಮ್ಮವರ ಬಲದ ಬಗ್ಗೆ ನಿಮಗೆ ಹೇಳಬೇಕಾದಿಲ್ಲ. ಎದುರಾಳಿಗಳೆಲ್ಲ ತರಗೆಲೆಯಂತೆ ಉದುರಿ ಬೀಳುವುದೇ. ಹಾಗೆ ಆಯಿತು ನೋಡಿ. ಅಷ್ಟಾಗುವಾಗ ಅವನು ಕಾಪಾಡುವ ಒಬ್ಬ ಇದ್ದಾನಲ್ಲ, ಅದೇ ಕೃಷ್ಣ. ಅವ ಎದುರಿಗೆ ಬಂದವ ಮಾತ್ರ ಅಲ್ಲ, ಅವನ ಹಿಂದೆ ಮತ್ತೊಬ್ಬ ಇದ್ದ. ಆ ಕೃಷ್ಣ ಕೂಡ ಹಾಗೆ ನನ್ನ ಹಾಗೆ ಸಾರಥಿ. ಅವನಿಗೆ ನರ ಇದ್ದಾನಲ್ಲ, ಅವನ ಹೆಸರು ಪಾರ್ಥ. ಹೌದು, ಅರ್ಜುನ. ಹೌದು, ಅವನಿಗೆ ಸಾರಥಿ. ಅವ ಕೂಡ ರಥವನ್ನು ತಂದು ನಿಲ್ಲಿಸಿದ. ನಮ್ಮವರು ಬಿದ್ದಾರೆ, ಗಾಡಿ ಭಾವನ ಕೊಟ್ಟಿದ್ದಾರೆ. ಒಂದೋ ಎರಡೋ ಆಯುಧ, ಎಂತೆಂತಹ ಆಯುಧಗಳ ಪ್ರಯೋಗ. ಮತ್ತೆ ಸಣ್ಣ ರೆಪ್ಪೆ ಹಾರು ಹೋಗುವ ಯುದ್ಧವೇ ಯುದ್ಧ. ಹೌದು, ನಾನು ಗ್ರಹಿಸಿದ ಈ ಸಲ ಆ ನರ ಇಲ್ಲ ಅಂತ. ಆದ್ರೆ ನಮ್ಮವರ ಬಲವನ್ನು ಕಂಡಂತಹ ಆ ನರ ಅವನಿಗೆ ಯಾವುದೋ ದೇವರು ಕೊಟ್ಟಂತದ್ದು. ಯಾವುದು?
ಪಾಶುಪತಾಸ್ತ್ರ. ಪಾಶುಪತಾಕ್ಷ. ಯಾವ ದೇವರು ಕೊಟ್ಟದ್ದು? ಪರಮೇಶ್ವರ. ಅವರು ಕೊಟ್ಟದ್ದಂತೆ. ಒಂದು ಹೀಗೆ ಬಿಡುವುದಿಲ್ಲ ಅಂತ ಹೇಳಿ ಪಾಶುಪತಾಸ್ತ್ರವನ್ನು ತೆಗೆದು ಅವರ ಮೇಲೆ ಪ್ರಯೋಗ ಮಾಡಿದ ಕಾರಣ ಆಮೇಲೆ ಅಳೆದು ಹೋದರು. ನೀನಾಡಿದಂತ ನುಡಿಯನ್ನು ಕೇಳಿದಾಗ ಸಿಟ್ಟು ನೆತ್ತಿಗೆ ಏರುತ್ತಾ ಇದೆ. ನಮ್ಮ ಅಣ್ಣಂದಿರು ಗುರು ದಾರಿಯಲ್ಲಿ ಆ ಪಾರ್ಥರ ರಂಗದಲ್ಲಿ ಮಾಡುತ್ತಿದ್ದಾರೆ. ಬಿಡಲಾರೆ ಬಿಡಲಾರೆ. ಅದಕ್ಕಾಗಿ ನಾವು ಹೋಗ್ತೇವೆ 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 ಬಿಡ್ತೇವೆ. ಯಾಕೆ ನೀನು ಅಳುತ್ತಾ ಇದ್ದೀಯ? ನಕ್ಕದಿಂದ ಶಿಖರವರೆಗೆ ಸಿಟ್ಟು ಕೇಳ್ತಾ ಇದೆ. ಅಲ್ಲಿ ಹೋಗಿ ಕೇಳ್ತೇವೆ. ಅಲ್ಲಿ ಹೋಗಿ ಕೇಳ್ತೇವೆ. ಯಾರೇನೋ ಮನುಜ ಮನುಜ ಎಲ್ಲಿಂದ ಬಂದವ ಇಲ್ಲಿಗೆ ಯಾಕೆ ಬಂದೆ? ಗುರು ದಾರುಣಿ ಅದು ನಮಗೆ ಮೀಸಲಾತಿ. ಕೌರವನ ಪಡೆಯಿಂದ ನಾವು ಹೋಗಿದ್ದೇವೆ. ಕೌರವ ಸೇನೆಗೆ ಗೆಲುವು ಸಿಗಬೇಕಂತ ಸಮಸಪ್ತಕರು ಮುಂದೋಗಿದ್ದಾರೆ. ಏನೋ ಕುತಂತ್ರದಿಂದ ಏನೋ ಮೋಸದಿಂದ ನಮ್ಮ ಅಣ್ಣಂದಿರಿಗೆ ಮರಣ ಸಂದಿದೆ. ಇದು ನೀನು ಕೂಗುದ ಅಲ್ಲ ಸಂತೋಷ ಪಡ. ನಾವು ಸಿಟ್ಟಿನಿದ್ದೇವೆ. ಯಾವ್ದು ಕೊಡುದು? ಒತ್ತು ಕೊಡುದು. ನಮಗೆ ಉಲ್ಲಾಸ ಭರಿಸು. ಬಿಡ್ತೇವ ಹೋದ ಕೂಡಲೇ ಅವನ ಕಬರಿಗೆ ಕವರು ಕೊಡ್ಲಿಕ್ಕೆ ಎಂತದು? ಅವನ ಹೆಗಲಿಗೆ ಹೆಗಲಿಗೆ ಕೈಯಾಲೆ ಇಡುವುದು ಹಿಡಿದು ಅಲ್ಲಿ ಹೋಗಿ ಅವರಿಗೆ ನಿನಗೆ ಗೊತ್ತಾಗ್ಬೇಕಲ್ಲ ಹೋಗಿ ನಾವು ಏನ್ ಮಾಡ್ತೇವೆ ಅಂತ. ಅಷ್ಟು ಮಾತ್ರವಲ್ಲ, ಯಾರು ನಿನ್ನ ಅಪ್ಪ? ಅಲ್ಲಿ ನಿನ್ನ ಗುರು ಯಾರು? ಒಬ್ಬ ಯಾರು ಕಲಿಸಿದವ? ಬಿಲ್ಲಿಡಲಿಕ್ಕೆ ಕತ್ತಿಡಲಿಕ್ಕೆ ಕಲಿಸಂತ ಗುರು ಯಾರು? ಎಲ್ಲಾ ವಿಚಾರ ಅವ ನಮಗೆ ತಿಳಿಸಬೇಕು. ನಾನು ಹೊರಟೋದು ಎಲ್ಲಿಗೆ ಗೊತ್ತಿಲ್ಲ. ಎಲ್ಲಿಗೆ ಹೊರಟದ್ದು? ನಮ್ಮ ಸಪ್ತಕ ರಾಯರ ಅಳಿಯ ಇದ್ದಾರಲ್ಲ ಅತಳದಲ್ಲಿ ಕರಂಡ ಕಾಸುರ ಅವರಲ್ಲಿ ಹೋಗಿ ದೂರು ಕೊಡ್ತೇನೆ ಅಂತ ಹೊರಟಿದ್ದೇನೆ. ಈಗ ನೀವು ಏನ ಮಾಡ್ತೀರಿ?
ಮೊದಲೇ ಜರ್ಜರಿತರಾಗಿದ್ದೇನೆ. ಬಾಣದ ಪೆಟ್ಟು ನನಗೂ ತಾಗಿದೆ ಅಲ್ಲಿ. ಒಳಗೆ ಗೊತ್ತಾಗುತ್ತಿಲ್ಲ. ಒಳಗೆ ಅದು ಮೇಲೆ ಒಳಗುಂಟು. ಒಂದು ವೇಳೆ ನಮ್ಮ ಕೈಗೆ ಅವರು ಸಿಕ್ಕಿದ್ರೆ ಅಂತಾದ್ರೆ ಸಿಕ್ಕಿದ್ದಾರೆ ಅವರನ್ನು ಹಿಡಿದು ಅವರ ಉದರವನ್ನೇ ಹೌದೌದು ರಕ್ತವನ್ನು ಹೀರ್ತೇವೆ. ಹೌದೌದು. ಅಷ್ಟು ಮಾತ್ರವಲ್ಲ, ಮಾಂಸವನ್ನು ತುಂಡು 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 ಮಾಡಿ ಎಷ್ಟೋ ಕಡೆ ಬಿಸಾಡಿ ಬಿಡ್ತೇವೆ. ಇಷ್ಟು ಮಾಡದಿದ್ದರೆ ಎಲುಬು ಉಳಿತದ. ಎಲುಬನ್ನು ನಮ್ಮ ಹಲ್ಲಲ್ಲಿ ಹಾಕಿ ಜಗ 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 ಜಗ. ಯಾಕೆ ಚರ್ಮವನ್ನು ಹಿಡಿತೇವೆ. ಅದು ಒಣಗಿಸುವ. ಈಗಲ್ಲ, ಅದು ಸ್ವಲ್ಪ ಮತ್ತೆ ಮಳೆಗಾಲದಲ್ಲಿ ಒಣಗಿಸಿ ಅದೆಲ್ಲ ಹೌದು. ಅದನ್ನು ಒಣಗಿಸಿ ಮಳೆಗಾಲದಲ್ಲಿ ಸ್ವಲ್ಪ ಸಿಗುವುದು. ಅದು ಎಣ್ಣೆಯಲ್ಲಿ ಬಿಟ್ಟಾಗ ಅದು ಕೂಡ ಕರ್ಕುರ ಅಂತ ಗೊತ್ತಾ? ನಾನು ಅಲ್ಲಿಯೇ ಕರೆಂಟ್ ಬೇಡ 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 ಬೇಡ. ನಮ್ಮಲ್ಲಿ ವಿಷಯ ತಿಳಿಸಿದ ಮೇಲೆ ಅಲ್ಲಿಗೆ ಕತೆ ಮುಗಿಯಿತು. ನಾವು ಯಾವತ್ತು ಬಂದೇವ, ಇನ್ನು ಕತೆ ಆರಂಭ. ಕರಂಡಕಸರಿಗೆ ಹೋಗುದು ಬೇಡ. ಪಾರ್ಥ ಎಲ್ಲಿದ್ದಾನೆ, ಕೃಷ್ಣ ಎಲ್ಲಿದ್ದಾನೆ, ಗುರುದಾರಣಿ ಎಲ್ಲಿಂಟು ಹುಡುಕುತ್ತಾ ಹೋಗ್ತೇವೆ. ಅವರಿಗೆ ತಕ್ಕ ಸಾಕ್ಷಿ ನಾವು ಮಾಡ್ತೇವೆ. ನಮ್ಮ ಅಣ್ಣಂದಿರಿಗೆ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ನಾವು ಮಾಡ್ತೇವೆ. ಹೋಗು. ನನಗೂ ಬೇಕಾದದ್ದು ಅವರನ್ನು ಕೊಲ್ಲೇಬೇಕು, ಕದ್ಗದ್ದು ದೊರಕಲೇಬೇಕು. ಅದಿತ್ತು ಹೋಗಿ ಬನ್ನಿರಿ. ಹಾಗಾದ್ರೆ ನಾನು ಇಲ್ಲೇ ಅದೆಂತದ್ದು ಹೋಗಿ ಬನ್ನಿರಿ. ಅದೇ ಹೋಗಿ ಬನ್ನಿ. ಅದು ಹೋಗಿ ಅಂತ ಹೇಳಿ ಹೋಗಿ ಅಂತ ಹೇಳಿ ಹೋಗಿ ಬನ್ನಿ. ಓ ತಂಗಿ, ತನ್ನಿಂದ ನಮ್ಮ ಅಣ್ಣ ಎಲ್ಲಿದ್ದಾರೆ ಎಂಬ ಕುರು ನಮಗೆ ಸಿಕ್ಕಿದೆ. ಇನ್ನು ಇಲ್ಲಿ ನಿಲ್ಲದ ನೇರವಾಗಿ ಸಂಚಾರ. ಮೊದಲಾಗಿ ನಿಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಪ್ಪದು ಯೋಚಿಸದಿರು. ಇಲ್ಲಿಯವರೆಗೆ ನಿಮ್ಮ ಕೃಪಾ ಕಟಾಕ್ಷದಿಂದ 18 ದಿವಸಗಳ ಯುದ್ಧವೇ ನಡೆದು ಹೋಯಿತು. ಆದರೆ ಈಗ ನಾನು ಆಲೋಚಿಸುವುದು ಅದಲ್ಲ. ನಡೆದಂತಹ ಯುದ್ಧದ ಬಗ್ಗೆ ಆಲೋಚನೆ ಬಿಟ್ಟು ಬಿಟ್ಟಿದ್ದೇನೆ. ಹೌದು, ಆದರೆ ಮುಂದೆ ನಡೆಯಬೇಕಾದಂತಹ ಯುದ್ಧ ನಿನ್ನ ದಯದಿಂದಲೇ ಇನ್ನು ಏನಾದರೂ ತೋರಿಸಬೇಕು. ಅರ್ಥವಾಯಿತು. 18ನೆಯ ದಿನದ ಮಧ್ಯಾಹ್ನದವರೆಗಿನ ಯುದ್ಧದ ವಿಭಾಗವೇ ಒಂದಿತ್ತು. ಪ್ರಕೃತ ಗೋಚರವಾಗುತ್ತಿರುವಂತಹ ರಣಕಣದ ವಿದ್ಯಮಾನಗಳಿಂದಾಗಿ ನೀನು ಸ್ವಲ್ಪ ಗೊಂದಲಕ್ಕೀಡಾಗಿದ್ದಿ ಎನ್ನುವುದೇ ಸ್ಪಷ್ಟ. ನಿಜ. ವಿಶೇಷವಾದ ರೀತಿಯಲ್ಲಿ ನಮ್ಮವರೆಲ್ಲರೂ ಬೆದರುತ್ತಾ ಹಾಹಾಕಾರವನ್ನು ಮಾಡುತ್ತಿದ್ದಾರೆ.
ಅದು ಏನು ಯಾಕೆ ಎನ್ನುವುದೇ ನಿನಗೆ ಚಿಂತೆಗೆ ಕಾರಣ. ನಿಜ. ಇಲ್ಲದೆ ಇದ್ದರೆ ಭೀಷ್ಮರನ್ನೋ ದ್ರೋಣನನ್ನೋ ಕರ್ಣನನ್ನೋ ಶಲ್ಯನನ್ನೋ ಮತ್ತು ಅವರ ಬೆಂಬಲಕ್ಕೆ ಬಂದಂತಹ ಅನೇಕರನ್ನು ಲೀಲಾಜಾಲವಾಗಿ ಸೋಲಿಸಿ ಕೊಂದು ಕಡಹಿದಂತ ನಿನಗೆ ಹೀಗಾಗಬೇಕು. ಅಯ್ಯ ಯಮನು ಪಡೆಯೋ ಯಮನು ಪಡೆಯೋ ಮೃತ್ಯುವಿನ ಮೃತ್ಯುವಿನ ಹರನ ಕಣ್ಣುರಿಯೋ ಹರದ ಕಣ್ಣುಚ್ಚುರಿಯೋ ಹರದ ನುರಿಯೋ ಹಾದಗಳದ ನುರಿಯೋ ಬರದಿಡಿದ ಕಟ್ಟನೆಯೋ ಬರದಿಡಿದ ಕಟ್ಟನೆಯೋ ಭೈರವನ ಪಾಯ್ಯರೆಯೋ रकतियार फटियो रकतिया आर फटियो गोरियला अदनरिये गोरियला अदनरिये वसुधे बिप्पने बिरिये वसुधे बिप्पने बिरिये ಶರದಿಗಳು ಮೇರಿಗೆ ಶರದಿಗಳು ಮೇಪನಿಯೇ ಶೇಷ ಪಡೆಯೊಳ ಸರಿಯೇ ಶೇಷ ಪಡೆಯೊಳ ಸರಿಯೇ ಕುರುಕುಲ ಬುದ್ಧಿ ಚಲಿಗೆ ನರ ಕೃಷ್ಣರು ಪ್ರಿಯೇ ಆಶ್ಚರ್ಯವಾಗುವುದಿಲ್ಲವೇ? ನರ ಕೃಷ್ಣರು ಪ್ರಿಯೇ ಹರಿಹನುಮನು ಕರೆದ ಅರೇ ಏನಾಶ್ಚರ್ಯವಿದೋ ಪಾಠ ವಿಷ್ಣು ರಣರಂಗದ ವಿದ್ಯಮಾನಗಳ ವೈವಿಧ್ಯತೆ ವಿಶೇಷತೆಗಳೇನು ಎನ್ನುವುದನ್ನು ಪ್ರತ್ಯೇಕವಾಗಿ ನಿನಗೆ ನಾನು ಹೇಳಬೇಕಾದಿಲ್ಲ. ಇಲ್ಲ. ಯಾಕೆಂದರೆ ಕಲಿಘಟೋತ್ಕಚನು ರಣಕಣವನ್ನು ಯಾವ ರೀತಿಯಲ್ಲಿ ಗೋಳಗುಟ್ಟಿಸಿದ್ದ ಕಣ್ಣಾರೆ ಕಂಡವರು ನಾವು. ನಿಜ. ಹಾಗೆಯೇ ಭಗದತ್ತನ ದಾಳಿ ಯಾವ ರೀತಿ ಆಗಿತ್ತು ಎನ್ನುವುದು ಈಗಲೂ ಕಣ್ಣಿಗೆ ಕಟ್ಟಿದಂತೆ ನೆನಪಾಗುತ್ತಾ ಇದೆ. ಹೌದು. ಆದರೆ ಪ್ರಕೃತದ ವಿದ್ಯಮಾನವನ್ನು ನೋಡಿದೆಯೋ ಏನಿದು? ಯಮನಾರ್ಭಟೆಯೋ ಮೃತ್ಯುದೇವತೆಯು ಬಾಯ್ದೆರೆದು ಬರುವಂತಹ ಆ ವಿಶೇಷವಾದಂತಹ ರಚಾಟುವಿಕೆಯು, ಹಾಗೆಯೇ ಪ್ರಳಯ ಭೈರವನು ಬಾಯ್ದೆರೆದು ಮಾಡುತ್ತಿರುವಂತಹ ಪ್ರಳಯ ನಾಟ್ಯವು, ಶರದಿಗಳು ಮೇಲ್ ಹರಿದು ಬರುತ್ತಾ ಇವೆಯೋ, ಭೂಮಿ ಕಂಪಿಸುತ್ತಾ ಇದೆಯೋ, ಶೇಷನು ತನ್ನ ಹೆಡೆಯ ಮೇಲಿದ್ದಂತಹ ಭೂಮಿಯನ್ನು ಒಂದರಿಂದ ಮತ್ತೊಂದಕ್ಕೆ ಸರಿಸುವಾಗ ಆಗುವಂತಹ ಭೂಸ್ಫೋಟವು, ಇಂತಹ ಮಹಾಶಬ್ದ. ಪಕ್ಕನೆ ನಾನು ನಿನ್ನ ಮುಖ ನೋಡು. ನೀನು ಬೆಳ್ಳಗಿದ್ದವನು, ನಿನ್ನ ಮೈವರ್ಣಕ ಮೈಕಾಂತಿ ಕರ್ರಗೆ ಸ್ವಲ್ಪ ಬದಲಾವಣೆ ಆಗಿದೆ. ನಿಜ. ನನ್ನನ್ನೇ ನಾನು ನೋಡಿಕೊಂಡೆ. ನನ್ನನ್ನು ಕರಿಯ ಕರಿಯ ಅಂತ ಕರೆಯುವುದು ಎಲ್ಲರೂ. ಹೌದು. ನಾನು ಸ್ವಲ್ಪ ಬಿಳಿಚಿಕೊಂಡಿದ್ದೇನೆ. ಇದರ ಅರ್ಥ ಏನ? ಆಗುತ್ತಿರುವಂತಹ ರಣಕಣದ ವಿದ್ಯಮಾನಗಳು ನಮ್ಮನ್ನು ಅರೆಗಳಿಗೆ ಬೆಚ್ಚಿ ಬೀಳಿಸಿವೆ ಎನ್ನುವುದು ಸ್ಪಷ್ಟ. ನಿಜ. ಯೋಚನೆ ಮಾಡಿದೆ. ಹೀಗೆ ಪ್ರಪಂಚ
ಎಲ್ಲಿ ಯಾವುದೇ ಒಂದು ವಿದ್ಯಮಾನ ನಡೆಯುತ್ತಿರಲಿ ಅದರ ಮಧ್ಯದಲ್ಲಿ ತಾವು ಸೇರಿಕೊಂಡು ತಮ್ಮ ಲಾಭಕ್ಕೆ ಏನಾದರೂ ಆಗುತ್ತದೋ ಎನ್ನುವುದನ್ನು ಕಾಯುತ್ತಾ ಇರುವ ಸಮಯ ಸಾಧಕರು ಬಹುಮಂದಿ ಇದ್ದಾರೆ. ನಿಜ. ಈಗ ದಾಯಾದಿಗಳಾದ ಕೌರವ ಪಾಂಡವರಿಗೆ ನಡೆದ ಯುದ್ಧ ತಮ್ಮ ತಮ್ಮ ಇಷ್ಟಾನಿಷ್ಟಗಳನ್ನು ಮುಂದು ಮಾಡಿಕೊಂಡು ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ಅವರ ಪಕ್ಷದಲ್ಲಿ ಒಂದಷ್ಟು ಜನ ಸೇರಿಕೊಂಡು ನೀವು 18 ಅಕ್ಷೋಹಿಣಿಯಷ್ಟು ವಿಸ್ತರಿಸುವುದಕ್ಕೆ ಕಾರಣರಾದ. ಹೌದು. ಮಾನವರು ಮಾಡಿಕೊಳ್ಳುವ ಯುದ್ಧ. ಅದಕ್ಕೆ ನೋಡು, ನೆರೆದು ಬಂದಂತಹ ರಾಕ್ಷಸರ ಹಿಂಡು ಭೀಮನು ಕೊಂದವರ ಸಂತಾನವೋ ಅಥವಾ ನೀನು ಅನೇಕ ಮಂದಿ ರಾಕ್ಷಸರನ್ನು ಕೊಂದಿದ್ದಿ. ಆ ಕಾರಣದಿಂದಾಗಿ ಆ ದ್ವೇಷವನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಈ ಸುಸಂಧಿಯನ್ನು ಸಾಧಿಸಿ ಕೌರವರ ಪಕ್ಷಪಾತಿಗಳಾಗಿ ನಿಮ್ಮನ್ನೆದುರಿಸುವುದಕ್ಕೆ ಬಂದವರು ಅದೆಷ್ಟು ಮಂದಿ ಇದ್ದಾರೆ. ಹೌದು, ಇದು ಏನು ಹಾಗೆ ಇರಬೇಕು. ಆದ್ರಿಂದ ಇಂತಹ ಕ್ಷುಲ್ಲಕರ ಕುರಿತಾಗಿ ನೀನು ತಲೆಬಿಸಿ ಮಾಡಿಕೊಳ್ಳುವುದು ಬೇಡ. ಏನು ಮಾಡುದು? ನನ್ನಲ್ಲಿ ಉಂಟು ದಾರಿ. ಏನು? ನೀನು ಸ್ತಬ್ಧನಾಗಿ ರಥದಲ್ಲಿಯೇ ಇರು. ಮುಂದೆ ನಾನು ಏನು ಮಾಡ್ತೇನೆ ಎನ್ನುವುದನ್ನು ನೋಡು. ಆಯ್ತು, ನಾನು ಇದಕ್ಕೆ ಸರಿಯಾದವನೆಂದರೆ ನಮ್ಮ ಆತ್ಮೀಯನಾದಂತ ಹನುಮಂತ ಸ್ವಲ್ಪ ಕೆಳಗೆ ಬಾ. ಎಂಬ ಹಾಗೆ ಭಾವಿಸಿಕೊಂಡು ಈ ಹಿಂದೆ ತ್ರೇತೆಯಲ್ಲಿ ಜೀವನವನ್ನು ಸಾಗಿಸಿದವರು ನಾವು. ಸಮಸ್ತ ಕಪಿಪಾಳಯದಲ್ಲಿ ನಾನು ಒಬ್ಬನು, ರಾಮನ ಕಿಂಕರನಾದಂತಹ ಹನುಮನು. ಇಂದಿನ ದಿನ ಈ ದ್ವಾಪರಾಯುಗದಲ್ಲಿ ಪಾಂಡವ ಕೌರವರ ನಡುವೆ ನಡೆಯುತ್ತಿರುವಂತಹ ಈ ಯುದ್ಧವನ್ನು ನೋಡಿ ಹಿಂದೆ ತ್ರೇತೆಯಲ್ಲಿ ಆದಂತಹ ರಾಮ ರಾವಣರ ಯುದ್ಧಕ್ಕೆ ಯಾವತ್ತಿಗೂ ಈ ಯುದ್ಧ ಸಾಟಿಯಾಗುವುದಕ್ಕಿಲ್ಲ ಎಂಬಂತಹ ಆಲೋಚನೆಯನ್ನು ಹೊಂದಿ ನೇರವಾಗಿ ಧ್ವಜವನ್ನು ಏರಿದ್ದೆ. ಒಮ್ಮಿಂದೊಮ್ಮೆಗೆ ನಿಮ್ಮ ಕರೆಗೆ ಹೋಗೊಟ್ಟು ಇತ್ತ ಕಡೆಗೆ ಬಂದು ನಿಮ್ಮ ಮುಖಾವಲೋಕನವನ್ನು ಮಾಡಿದೆ ಅಂತಾದ್ರೆ ಏನೋ ಒಂದು ವಿಷಯ ನನ್ನಲ್ಲಿ ಪ್ರಸ್ತಾಪಿಸುವುದಕ್ಕೆ ನನ್ನನ್ನು ಕರೆದಿದ್ದೀರಿ, ನಿನ್ನಲ್ಲಿಯೇ ಆಗಬೇಕು ಎಂಬುದು ಸ್ಪಷ್ಟವಾಗಿ ಅರ್ಥವಾಗ್ತಾ ಉಂಟು. ಸ್ವಾಮಿ, ಈ ಕಾಯಕ ನನ್ನಿಂದಲೇ ಆಗಬೇಕಂತಾದ್ರೆ ಅರುಹಿ ನಾ ಕೇಳ್ತೇನೆ, ನಡೆಸಿಕೊಡ್ತೇನೆ. ಹನುಮಂತ ನೋಡಿದೆಯಾ ನೀ ತೋಡುವುದಿಲ್ಲರವರೋ
ಅಂದ್ರೆ ನೋಡಿದ್ಯಾ ಅಂತ ಕೇಳೋಣವೇ? ನಮಗಿಂತಲೂ ಅಧಿಕ ನೋಡುವವನು ನೀನು. ಯಾಕೆ? ನಮ್ಮ ರಥಾಗ್ರದಲ್ಲಿ ಧ್ವಜದಂಡದಲ್ಲಿ ಇರುವವನು ನೀನು. ಹೌದು. ನಾವು ನೋಡುವುದೇನಿದ್ರು ಮುಂದೆ ಇದ್ದದ್ದು ಮಾತ್ರ. ನೀನು ಹಾಗಲ್ಲ. ಹನುಮ ಧ್ವಜದ ಮೇಲೆ ಇದ್ದ ಅಂತ ಆದರೆ ಆ ವಿದ್ಯಮಾನದ ಬಿಸಿಯೇ ಯಾರಿಗೆ ಗೊತ್ತಾಗ್ಲಿಕ್ಕೆ ಹೇಳು. ಸರ್ವತ್ರ ದೃಷ್ಟಿಯನ್ನು ಹರಿಸಿ ಸೂಕ್ಷ್ಮಾವಲೋಕನವನ್ನು ಮಾಡುವಲ್ಲಿ ನಿನ್ನಂತಹ ನಿಸ್ಸೀಮರು ಯಾರೂ ಇಲ್ಲ. ಈ ಜೋಡು ದಿಂಡೆಯರು ರಣಕಣವನ್ನು ಪ್ರವೇಶಿಸಿ ತಮ್ಮದಾದಂತಹ ರಾಕ್ಷಸಿ ವೃತ್ತಿಯಿಂದ ನಮ್ಮ ಸೈನಿಕಕ್ಕೆ ಆಘಾತವನ್ನು ತಂದೊಡ್ಡಿದವರಿದ್ದಾರೆ. ಹಾಗಿದ್ದರೆ ಇವರನ್ನು ನಿಯಂತ್ರಿಸಬೇಕು ಎಂದಾದಲ್ಲಿ ಪಾರ್ಥನೋ ಅನ್ಯತ್ರರೋ ಯಾರನ್ನಾದರೂ ಮುಂದು ಮಾಡಿದೆವು ಎಂದಾದರೆ ಏನಾಗ್ತದೆ? ಸ್ವಲ್ಪ ಕಡಿಮೆ ಆದೀತು ಅಥವಾ ಜಾಸ್ತಿ ಆಗಿ ಹೋದಿತ್ತು. ಅವರು ದುರ್ಬಲರಾಗಿದ್ದುಕೊಂಡು ಪ್ರಯೋಗಿಸಿದಂತಹ ಅಸ್ತ್ರಗಳು ಪ್ರಬಲವಾಗಿದ್ದವೆಂದಾದರೆ ಪರಿಣಾಮ ಲೋಕಕ್ಕೆ ಏನಾದರೂ ಆಘಾತವಾದೀತು. ಆದ್ದರಿಂದ ಅಳತೆ ನೋಡಿ, ರೋಗದ ದೃಢತೆಯನ್ನು ನೋಡಿ, ಪ್ರಮಾಣ ನೋಡಿ ವೈದ್ಯನು ಔಷಧಿಯನ್ನು ಕೊಡುವಂತೆ ಈ ಕಾರ್ಯಕ್ಕೆ ನೀನೇ ಆಗಬೇಕು. ಯಾಕೆ ಈ ಪೂರ್ವದಲ್ಲಿ ಯುಗ ಯುಗಾಂತರಗಳಿಂದ ಬೇರೆ ಬೇರೆ ರೀತಿಯದಾದಂತಹ ರಾಕ್ಷಸರಲ್ಲಿ ವ್ಯವಹಾರ ಮಾಡಿ ನಿನಗೆ ಚೆನ್ನಾಗಿ ಅನುಭವ ಉಂಟು. ನೀನು ಲಂಕಿಣಿಯನ್ನು ಮಣಿಸಿದ್ದೇ ಅದಕ್ಕೆ ಒಂದು ಶ್ರೇಷ್ಠವಾದ ಉದಾಹರಣೆ. ಹೆಚ್ಚು ಹೇಳುವುದಿಲ್ಲ. ಆದ್ದರಿಂದ ಹೇಗೆ ಹೋಗಿ ಇವರನ್ನು ಸ್ವಲ್ಪ ಮಾತಾಡಿಸಬಹುದಾ? ನನಗೆ ನೀನು ಯುಗ ಯುಗದಲ್ಲಿಯೂ ಸಕ್ರಿಯನಾಗಿರ್ಬೇಕು ಅಂತ. ನಿನ್ನನ್ನು ನಾನು ಮರೆಯಲಿಕ್ಕಿಲ್ಲ, ನನ್ನನ್ನು ನೀನು ಮರೆಯಲಿಕ್ಕಿಲ್ಲ. ನೀನು ಏನು ಒಂದು ಚಿಕ್ಕ ಕಾರ್ಯವನ್ನು ಮಾಡು, ದೊಡ್ಡ ಕಾರ್ಯವನ್ನು ಮಾಡು, ಅದು ನಿನಗೆ ರಾಮ ಸೇವೆ, ನಮಗೆ ಹನುಮನ ಲೀಲೆ. ಹೌದಾ ದೇವರೇ? ಅಂದು ರಾಮದೇವರನ್ನು ಹೇಳಿದ್ದು ಕೂಡ ಅದನ್ನೇ. ಅವರು ಏನೇ ಹೇಳಿದ್ರು ಕೂಡ ಅದನ್ನು ಚಾಚು ತಪ್ಪರೆ ಪೂರೈಸಿದವನು ಈ ಹನುಮ. ನಮಗೆ ಬೇಕು. ನಮಗೆ ರಾಮದೇವರು ಬೇರೆ ಅಲ್ಲ, ಕೃಷ್ಣ ದೇವರು ಬೇರೆ ಅಲ್ಲ. ಒಪ್ಪಿಕೊಂಡಾಗಿದೆಯಲ್ಲ. ಹಾಗಾಗಿ ಇಂದು ಕೂಡ ಅಷ್ಟೇ, ನೀವು ಹೇಳಿದಂತಹ ಕೆಲಸವನ್ನು ಆರಕ್ಷಣದಲ್ಲಿ ಮುಗಿಸ್ತೇನೆ. ಒಂದು ಅನುಗ್ರಹ. ಸಂತೋಷವಾಯಿತು. ನಿನ್ನೊಳು ವಿಶ್ವಾಸಗಳಿರುವುದು ನಡೆ ನಾಗಬೇಡ ಹನುಮ. ನಿನ್ನೊಳು ವಿಶ್ವಾಸಗಳಿರುವುದು ನಡೆ ನಾಗಬೇಡ ಎಂದಿಗುವುದು ಮಾತಿನಾಡಲು ಸದಾ ಹನುಮ. ಕೆಲವೊಮ್ಮೆ ನಿನಗಾಗಿ ನನಗೆ ಬೇಸರವಾಗು, ಹಲವು ಬಾರಿ ನನಗಾಗಿ ನಿನಗೆ ಬೇಸರವಾಗು. ಯಾರಾದರೂ ನನ್ನನ್ನು ನಿಂದಿಸಿದರೆ ನೀನು ಧ್ವಜದಂಡದಲ್ಲಿ ಕುದಿಯು. ಯಾರಾದರೂ ನಿನ್ನ ಕುರಿತಾಗಿ ತುಚ್ಛವಾಗಿ ಮಾತಾಡಿದರೆ ಆಗ ನನಗೆ ಖಿನ್ನತೆ ಪ್ರಾಪ್ತವಾಗು. ಆದ್ರೆ ಒಂದುಂಟು, ನಮ್ಮಿರುವರ ನಡುವೆ ಇರುವಂತಹ ಆತ್ಮೀಯತೆ ಅಂತ. ಈ ಬಾರಿ ನೀನು ಖಿನ್ನನಾಗಬಾರದು. ಕಾರಣ ಏನು? ಆ ತ್ರೇತೆಯ ಕಾಲದ ಅಂತಹ ರಕ್ಕಸುರಗಳಲ್ಲಿ ಹೋರಾಡಿದಂತಹ ನನಗೆ ಇಂಥ ಒಂದು ಕೆಲಸವನ್ನು ದೇವರು ಒಪ್ಪಿಸಿದ್ರಲ್ಲ. ಒಂದೊಮ್ಮೆಗೆ ನನಗೆ ಹಾಗೆ ಅನಿಸಿದ್ದು ದೇವರೇ. ಅನಿಸಬಾರ್ದು ಅಂದ್ರೆ ನೀವು ಹೇಳಿದ್ದಾದ್ರೂ ಏನನ್ನು? ಏನು? ಅರ್ಜುನನು ಅಸ್ತ್ರವನ್ನು ಪ್ರಯೋಗ ಮಾಡಿದಂತಾದ್ರೆ ಈಗ ಯಾವ ರೋಗಕ್ಕೆ ಎಷ್ಟು ಬೇಕು ಅಷ್ಟೇ ಮಿತಿಯಲ್ಲಿ ಔಷಧವನ್ನು ಕೊಡಬೇಕು. ಈಗ ಅವನದ್ದು ಮಿತಿ ಹೆಚ್ಚಾದ್ರೆ ನಾನು ಹೋಗ್ತೇನಂದ್ರೆ ನನ್ನದು ಕಡಿಮೆ ಆಗ್ಲಿಲ್ವ ಸ್ವಾಮಿ? ಹಾಗಲ್ಲ ಅದು. ಮತ್ತೆ ಅವನು ಪ್ರಯೋಗಿಸಿದಂತಹ ಮಂತ್ರಾಸ್ತ್ರಗಳು ಅವರ ಕ್ಷಮತೆಗಿಂತಲೂ ಅಧಿಕವಾಯಿತು ಎಂದಾದರೆ
ಅದರ ಪರಿಣಾಮ ಲೋಕದ ಮೇಲಾಗ್ತದೆ. ಹಾಗೆಯೇ ಅವರಿಗೆ ಅವನು ಪ್ರಯೋಗಿಸಿದ ಅಸ್ತ್ರಗಳು ಕೊರತೆಯಾದರೆ ಅದು ನಮಗೆ ಅವಮಾನ ಆಗ್ತದೆ. ಬಹುಶಃ ಹೀಗೆ ಆಲೋಚನೆ ಮಾಡುವ. ಏನು? ನನಗೆ ಯಾರಿಗೆ ಎಷ್ಟು ಬೇಕು ಅಷ್ಟು ಔಷಧಿ ಕೊಟ್ಟು ಗೊತ್ತುಂಟು ಎಂಬ ಹಾಗೆ ನಿಮ್ಮ ಆಲೋಚನೆ. ನಿನಗೆ ಮುಖ ನೋಡಿದ್ರೆ ವ್ಯಕ್ತಿಯ ಪರಿಚಯ ಆಗ್ತದೆ. ಸುರಸೆಯನ್ನು ಹೇಗೆ ಕೊಂದದ್ದು ನೀನು? ಅವಳು ಬಾಯಿ ತೆರೆದಿರುವಾಗ ಅವಳ ಬಾಯಿಯೊಳಗಿನಿಂದ ನೀನು ಅವಳ ಹೊಟ್ಟೆಯೊಳಗೆ ಮತ್ತೆ ನಿನಗೆ ಬೇಕು ಅನ್ನಿಸಿದಾಗ ನೀನು ಸ್ಥೂಲಕಾಯನಾದೆ. ಆಗ ಏನಾಯ್ತು? ಬಾಣ ಪ್ರಯೋಗ ಮಾಡಿದ್ದೀಯೋ, ಮಂತ್ರ ಉಚ್ಚರಿಸಿದ್ದೀಯೋ, ಗುದ್ದಿದ್ದೀಯೋ, ಏನೂ ಮಾಡದೆ ಆಕೆಯನ್ನು ಕೊಂದು ಬಿಟ್ಟೆಯಲ್ಲ. ಹಾಗಿದ್ದರೆ ಆ ನಿಷ್ಣಾತತೆ, ಸಮರ ನಿಷ್ಣಾತತೆ ಎನ್ನುವುದು ನಿನ್ನಲ್ಲಿರುವುದರಿಂದ ಯಾವುದಕ್ಕೆ ಏನು ಅನಿವಾರ್ಯವಾಗಿ ಎಷ್ಟು ಮಾಡಬೇಕು ಎನ್ನುವುದನ್ನು ಬಲ್ಲಂತಹ ನೀನು ಈ ಕಾರ್ಯವನ್ನೊಂದು ಮಾಡಿ ಬಂದ್ರೆ ಬಹಳ ಅನುಕೂಲ ಆಗ್ತಿತ್ತು. ಈ ರಣಕಣದಲ್ಲಿ ಆದಂತಹ ವಿಶಿಷ್ಟ ವಿದ್ಯಮಾನಗಳು ಏನು ಯಮನುಬ್ಬಟೆಯೋ, ಮೃತ್ಯುವಿನ ಆರ್ಭಟೆಯೋ, ಕಾಲಭೈರವನ ರಣನೃತ್ಯವೋ, ಹೀಗೆಲ್ಲ ಏನೇನೋ ನಮ್ಮ ತಲೆಗೆ ಹೋಗಿತ್ತು. ಅದನ್ನು ಎಲ್ಲವನ್ನೂ ಮಣಿಸುವುದಕ್ಕೆ ಒಬ್ಬ ಹನುಮ ಇದ್ದಾನೆ ಅಂತ ಮೊದಲೇ ನಮಗೆ ನೆನಪಾಗ್ತಿದ್ರೆ ಇದಕ್ಕೆ ಅವಕಾಶವಿರ್ತಿರ್ಲಿಲ್ಲ. ಆದ್ರೆ ಯಾವತ್ತು ಯಾವುದು ಹೇಗೆ ಉಪಯೋಗವಾಗಬೇಕು ಹಾಗೇ ಆದ್ರೆ ಚಂದವಂತೆ. ಬಹುಶಃ ಆಗ ನನ್ನ ಅವಶ್ಯಕತೆ ಇರಲಿಲ್ವೋ ಏನೋ. ಈ ಕಾಲದಲ್ಲಿ ನನ್ನನ್ನು ಕರೆದಿದ್ದೀರಿ ಅಂತ ಆದ್ರೆ ನನ್ನ ಅವಶ್ಯಕತೆಯು ಇಲ್ಲಿ ಉಂಟು ಎಂಬುದನ್ನು ಅರಿತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಈಗಲೇ ಹೋಗ್ತೇನೆ, ಅವರನ್ನು ಬರ್ತೇನೆ. ಯಶಸ್ವಿ ಆಗ್ಬೇಕು. ಹಾಗೆ ಇನ್ನದೊಂದು ಘೋಷಣೆ ಉಂಟಲ್ಲ, ಏನು ಮಾಡಿಬಿಡು. ಈಗ ಬೇಕ ಸ್ವಾಮಿ, ಬೇಕು. ಎಲ್ಲರನ್ನು ಗೆದ್ದ ಮೇಲೆ ಹೇಳ್ತಾರೆ ಜೈ ಶ್ರೀರಾಮ್. ಹೋಗಿ ಬಾ. ಆಕ್ರಯಿಸಿ ಪಾಲವ ಸಾಡಿಸುತ್ತ ಕಲಿಸಿ ಸರಿಯಲ್ಲ. ನನ್ನದಂತಹ ಬಾಲವನ್ನು ವಿಸ್ತಾರಗೊಳಿಸಿ ನಡೆಯುತ್ತಿರುತ್ತದೆ. ಕನಲಿದು ಬಳಿಕ ಕಲುಷಗಾಮಿನಿಯರು ಜಗಳ ಗೆಲುವೊಂದ ಹುಡುಕುತ್ತಾ ಬಂದಾಗ ಮಾತಾರವನ್ನು ಬಿಟ್ಟಂತಾರ ಭೂಲೋಕವನ್ನು ಸೇರಿದೆವು. ಮರದ ಎಡೆಯಲ್ಲಿ ಹೋದೆವು. ದೊಡ್ಡದಾದ ಬಂಡೆಗಳನ್ನು ನೋಡಿದೆವು. ಯಾವ ಕಡೆ ನೋಡಿದ್ರು ಕೂಡ ಹನ್ನೊಂದರ ಕಾಲ ಸಿಗಲಿಲ್ಲ. ಒಂದರ ತಿರುಗಿದ ದೊಡ್ಡದಾದ ಬಂಡೆಗಲ್ಲ ಮೇಲೆ ಒಂದು ಮಂಗ ಇವನ್ ಕಾಡಿದ್ದ ಲಡ
ಅಲ್ಲಿ ನಿಲ್ಲಿಕ್ಕಾಗುದಿಲ್ಲ. ಅಕ್ಕ, ನಾವು ಯಾರನ್ನು ಅರಸುತ್ತಾ ಬಂದೆವೋ ಅವರು ಸಿಗಲಿಲ್ಲ. ಅಡ್ಡ ಪಥವಾಗಿ ಒಂದು ಮಂಗ, ಬರೇ ಮಂಗ. ಇವರನ್ನು ನೋಡುವಾಗ ಇವ ಯಾರೇ, ಈತನಾರು ನಮ್ಮ ಎದುರು ಗಿರಿಗುಟ್ಟುತ್ತಾ ತುರಿಸುತ್ತಾ ಬಾಲವನ್ನು ತಿರುಗಾಡಿಸುತ್ತಾ ಮೇಲಕ್ಕೆ ಬೀಳ್ತದೆ, ಮೇಲಕ್ಕೆ ಹೇಳ್ತಾರೆ, ಕೆಳಗೆ ಬರ್ತದೆ, ಕೆಳಗೆ ಬರ್ತದೆ. ಬರೇ ಮಂಗ. ಮಂಗ, ಈ ಮಂಗನನ್ನು ಒಮ್ಮೆ ನೋಡೋಣ. ಮಂಗ ಮಂಗನೇ, ಮಂಗ. ಅದು ಕೂಡ ಬಾಲ ಮಂಗನ ಯಾವ ಮಂಗ ಅಂತ ಗೊತ್ತಾಗುದು. ಆಹಾ, ಅಲ್ಲ, ಎಲ್ಲಿಯಾದ್ರೂ ಮರದಿಂದ ಮರಗೆ ಹಾರುವಂತಹ ಸಮಯದಲ್ಲಿ ಕೆಳಗೆ ಬಿದ್ದಾಗ ರೆಂಬೆ ನಿಡುವಾಗ ರೆಂಬೆ ಮುರಿದು ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಆಹಾ, ನೋಡು. ಈಗ ಗೊತ್ತಾಯ್ತು ಇದು ಯಾರಂತ. ತಂಗಿ ಕೇಳಿದ ಹಿಂದೆ ಮಾತಾಡಲಂಗೆ ಬಂದ ಕಾಣಿ ಇದು ಭೂಲೋಕದಲ್ಲ. ಈಗ ಗೊತ್ತಾಯ್ತು. ಈಗ ಗೊತ್ತಾಯ್ತು. ಈ ಮಂಗಳ ವಿಶೇಷ, ಇವ ಮಾಡಿದಂತಹ ಘನ ಕಾರ್ಯ ಎಲ್ಲವನ್ನೂ ಹೇಳ್ತೇನೆ ನಾನು. ನನಗೆ ಸ್ವಲ್ಪ ಗೊತ್ತುಂಟು ಈ ಮಂಗಳ ಬರೇ ಮಂಗ. ಪಾತಾಳಕ್ಕೆ ಹಿಂದೊಮ್ಮೆ ಬಂದಿದ್ದಾನೆ. ಹಿಂದೆ ಪಾತಾಳಕ್ಕೆ? ಹೌದು. ಮೈರಾವಣ ಕಾಲದ ಸಮಯದಲ್ಲಿ ಇವ ಬಂದದ್ದು ಮಾತ್ರವಲ್ಲ, ನಮಗೆ ಸಂಬಂಧಪಟ್ಟಂತ ಆ ಮೈರಾವಣನ್ನೇ ಕೊಂದಂತ ಮಂಗ ಇವ. ಈ ಮಂಗ ಅಷ್ಟು ಮಾತ್ರವಲ್ಲ, ತಂಗಿಗೆ ಒಂದು ಮಾತನ್ನು ಕೊಟ್ಟಿದಂತೆ. ಯಾರದು? ಮೈರಾವಣ ತಂಗಿಗೆ, ದುರ್ದುಂಡಿಗೆ, ನಿನ್ನ ಮಗನಿಗೆ ಆತನನ್ನು ಕೊಂದು ನಿನ್ನ ಮಗನಿಗೆ ಪಟ್ಟ ಕಟ್ಟುತ್ತೇನೆ. ಆ ಕೆಲಸವನ್ನು ಮಾಡಿದ ಮಂಗ ಇವ. ಇವ ಸಾಮಾನ್ಯದವಲ್ಲ. ಇವ ಯುದ್ಧಕ್ಕೆ ನಿಂತರೆ ಅಂಜುವನಲ್ಲ, ಬಂದವರನ್ನು ಬಿಡುವವಲ್ಲ. ಈ ಮಂಗನ ಘನ ಕಾರ್ಯ ಉಂಟಲ್ಲ ಮೊದಲೇ ತೋರಿಸಿದ್ದಾನೆ. ಈಗ ಮಾತ್ರ ಇವನಿಗೆ ಏನು ಕೂಡುದಿಲ್ಲ. ನಮ್ಮ ಕೈಯಲ್ಲಿ ಬಂದು ಅಪ್ಪಚ್ಚಾಗಲಿಕ್ಕೆ ನಿಂತಿದ್ದಾನೆ. ಇವರನ್ನು ಬಿಡುವುದೇ ಅಕ್ಕ
ವಾಸ್ಕ, ಓ ತಂಗಿ, ಈ ಮಂಗನ ನೋಡಿದಾಗ ನಿನಗೆ ಇವನ ಕತೆ ಗೊತ್ತುಂಟಾ? ಗೊತ್ತಾಯ್ತು ಈಗ. ನನಗೆ ಸ್ವಲ್ಪ ಗೊತ್ತಿತ್ತು, ಎಲ್ಲ ವಿಷಯಗಳಿದೆ. ಆ, ನಿನಗೆ ಗೊತ್ತುಂಟಾ ನನಗೂ ಕೂಡ ಕತೆ ಗೊತ್ತಿಲ್ಲ. ಇವನ ಕತೆ? ಹಿಂದಕ್ಕಾದರೂ ರಾಮನ ಮಡದಿಯಾದಂತಹ ಸೀತೆಯನ್ನು ರಾವಣ ಕಪ್ಪಿಕೊಂಡು ಹೋದ. ಹೌದು. ಆ ಸಮಯದಲ್ಲಿ ಆ, ಹಲವು ಕಪಿಗಳ ಜೊತೆಯಲ್ಲಿ ಇವನು ಸೇರಿಕೊಂಡು ಹೋಗಿದ್ದಾನೆ. ಈ ಮಂಗ ಈ ಮಂಗ ಅಷ್ಟು ಮಾತ್ರವಲ್ಲ, ಮತ್ತೆ ಸರದಿಗೆ ಸೇತುವೆಯನ್ನೇ ನಿರ್ಮಿಸುವುದರ ಮೂಲಕ ಆ, ಲಂಕೆಯಲ್ಲೇ ಹಾರಿ ಲಂಕಾ ಪ್ರವೇಶ ಮಾಡಿದ್ದಾರೆ. ಮಾತ್ರವಲ್ಲ, ಕುಂಭಕರ್ಣನ ಆ, ಮೂಗಿಯೊಳಗೆ ಹೋದವ ಇವ. ಇವ ಆ, ಕುಂಭಕರ್ಣನ ಮೂಗಿನೊಳಗೆ ಮೂಗಿನೊಳಗೆ ಹೋಗಿ ಆ. ಹಿಂದೆ ಬಂದವ. ಹೌದು. ಅಬ್ಬಾ, ಇವನ ಜಾಣತನವೇ. ಅಷ್ಟು ಮಾತ್ರವಲ್ಲ, ಆ. ಸಣ್ಣ ಬಾಲದಿಂದಲೇ ಆ. ಲಂಕೆಯಲ್ಲೇ ಸುರುವುದಕ್ಕೆ ಬಂದಾದ ಆ, ಈ ಮಂಗ. ಈ ಮಂಗ, ಆ, ಆ ಮಂಗ, ಈ ಮಂಗ. ಈ ಮಂಗ ಇಷ್ಟೆಲ್ಲ ಘನಕಾರ್ಯವನ್ನು ಮಾಡಿದ್ದಾನೆ. ಆ. ಹಿಂದಕ್ಕಾದರೂ ನಮ್ಮಲ್ಲಿ ಆ. ಹೋರಾಡೋದಕ್ಕೆ ಬಂದವನ ಹೌದು. ಅವ ಆ. ನಮ್ಮಲ್ಲಿ ಆ. ಆಹಾ, ಈಗೇನಿಲ್ಲ ಅವನಲ್ಲಿ. ಆಹಾ, ಹೌದಾ? ಆ. ಹೀಗಾದರೆ ಇವನನ್ನು ಏನು ಮಾಡುವುದು ಅಂತ? ನಾವೀಗ ಹುಡುಕುತ್ತಾ ಬಂದದ್ದು ಆ ನರನನ್ನು. ಆ ಪಾರ್ಥಯಲ್ಲಿದ್ದಾನಂತ ಮಧ್ಯ ಪಥವಾಗಿ ಈ ಮಂಗ ಸಿಕ್ಕಿದ್ದಾನೆ. ನಮ್ಮ ಕಣ್ಣೆದುರು ಸಿಗ್ತಾ ಇದೆ. ಏನು? ದೊಡ್ಡ ಘನ ಕೆಲಸವಲ್ಲ, ಆದರೆ ನಮ್ಮ ಅಂದಂಜನ ಕೊಂದಂತ ಆ ಪಾರ್ಥ ಇಲ್ಲಿದ್ದಾನೆ. ಸೂಚನೆ ಕೊಟ್ಟಂತ ಆ ಕರಿಯ ಕೃಷ್ಣ ಇಲ್ಲಿದ್ದಾನೆ. ಅವ ಬೇಕಿತ್ತು ನಮಗೆ, ಅವ ಸಿಗ್ಲಿಲ್ಲ. ಅದರ ಬದಲಾಗಿ ಮುಂದೊತ್ತಿ ಈ ಮಂಗ ಬರ್ತಾ ಇದ್ದಾನೆ. ಇವನು ಬಿಡ್ಬೋದೇ? ಬಿಡ್ಬೋದೇ? ಬಿಡ್ಬಾರ್ದು ಇವನನ್ನು. ನಮ್ಮನ್ನು ನೋಡಿದ ತಕ್ಷಣವೇ ಈ ಮಂಗ ಬುದ್ಧಿಯನ್ನು ತೋರಿಸ್ತಾ ಇದೆ. ನಮ್ಮನ್ನು ಅಪಹಾಸ್ಯ ಮಾಡ್ತಾ ಇದೆ. ಮಾಡ್ತದೆ ಒಂದು ಮುದುಕನ ತರ. ಆದರೆ ಈ ಮಂಗವನ್ನು ಬಿಡುವರು ನಾವ? ಬಿಡುವಲ್ಲ. ಬಿಡುವರಲ್ಲ. ಇದರ ಬಾಲಲ್ಲಿ ಹಿಡಿದು ಮೊದಲೇ ಸಿಟ್ಟಿನಲ್ಲಿದ್ದೇವೆ. ನಾಲ್ಕು ಅಪ್ಪಳಿಸಿ ಅದನ್ನು ಕೊಳ್ತೇನೆ. ಹೌದು. ಕೊಳ್ತೇನೆ. ಕೊಡುದೆ. ಹಾ.
ಮಂಗ ಓ ಮಂಗ ಏನೇ ಕಪ್ಪು ರಕ್ಕಸಿ ಅಲ್ವಾ? ಕಪ್ಪು ರಕ್ಕಸಿ ಮತ್ತೆ ಅಲ್ವಾ? ಅದ್ರಲ್ಲಿ ಎರಡು ವಿಧ ಉಂಟಾ? ಹಾಗಲ್ಲ, ಕಪ್ಪು ಕೆಂಪು ಬಿಳಿ ಎಲ್ಲ ಉಂಟಾ? ಅಲ್ಲ ನೀನು ಸ್ವಲ್ಪ ಕೆಂಪಿದ್ದಿ, ಅವಳು ಕಪ್ಪಿದ್ದಾಳೆ. ನಮ್ಮ ಸ್ವಭಾವ ಅದೇನೆ. ನಮ್ಮ ಬಣ್ಣ ಹಾಗೆ, ಬಣ್ಣ ಹಾಗೆ. ರಾಕ್ಷಸರು ಬಣ್ಣದವರು ನೀವು ಎಂದರೆ ಹಾ, ಅವರು ಕಪ್ಪಾಗಿದ್ದಾರೆ, ಕರ್ರಗಾಗಿದ್ದಾರೆ, ಬೆಳ್ಳಗಿದ್ದಾರೆ. ಸರಿ. ಬಿಡುವ ವಿಚಾರ. ಹಾ, ಆದರೆ ಹಾ. ಎಲ್ಲ ಏನು ಏ ಮುದಿ ಮಂಗ, ಮುದಿಮಂಗ. ಈಗ ಮಂಗನಲ್ಲ ಮುದಿಮಂಗ, ಮತ್ತೆ? ಹಾಗೆಲ್ಲ ಉಂಟಾ? ಯೌವನ ಅಂತ ಮಂಗ ಬೇರೆ, ಹಾ. ಮುದಿ ಮಂಗ ಬೇರೆ. ಈಗ ಹಾಗೆ ಕಾಣ್ತೇನಾ? ಈಗ ಬಿದ್ದಲ್ಲಿಂದ ಹಾ. ಹೇಳ್ಬೇಕಾದ್ರೆ ಹಾ. ಭೂಮಿ ಆಧಾರ ಬೇಕು. ಹಾ, ನಿನಗೆ ಒಂದು ಕೊಟ್ರೆ ಉಂಟಲ್ಲ, ಹಾ. ನೆಲಕ್ಕೆ ಬಿದ್ರೆ ಉಂಟಲ್ಲ, ಹಾ. ಭೂಮಿ ಆಧಾರ ನಿನಗೆ ಬೇಕು ಮೇಲೆ ಬರ್ಬೇಕಾದ್ರೆ. ಹಾಗೆ. ಆದ ಕಾರಣ ಹಾ. ನೀನು ಎಳೆ ಮಂಗ ಅಲ್ಲ, ಹಾ. ಮುದಿ ಮಂಗ. ಸರಿ ಸರಿ. ಅದೇನು ಹ್ಮ್. ನಿನ್ನ ತಲೆಯಲ್ಲುಂಟು. ಏನು? ನಾನೆಲ್ಲ ಘನಕಾರ್ಯ ಮಾಡಿದ್ದೇನೆ, ಹಾ. ನನಗೆ ನಾನೇ ಸಾಟಿ, ಹಾ. ಯಾವುದು ಎದುರಿಲ್ಲ ಅಂತ. ಹಾ. ಹೌದೇನು? ಏನು? ಪರ್ವತಕ್ಕೆ ಪರ್ವತವೇ, ಹಾ. ಸಮುದ್ರಕ್ಕೆ ಸಮುದ್ರವೇ, ಹಾ. ನಮಗೆ ನಾವೇ. ಹಾ. ಇರುವರು ಅಕ್ಕ ತಂಗಿಯರು ಬಂದಿದ್ದೇವೆ. ಹಾ. ಹೌದೇ? ಏನು? ನಮ್ಮನ್ನು ನೋಡಿ ಹಾ. ಪರಿಹಾಸ್ಯ ಮಾಡ್ತೀವಿ. ಹಾ. ನಾವು ಸಿಟ್ಟಲ್ಲಿ ಬಂದದ್ದು ಯಾಕೆ ಗೊತ್ತುಂಟಾ? ಯಾಕೆ? ನಮ್ಮ ಅಣ್ಣಂದಿರು ಹಾ. ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಹ್ಮ್. ನಮ್ಮ ಕಣ್ಣಿಗೆ ಕಾಣ ಸಿಗ್ಲಿಲ್ಲ. ಹ್ಮ್. ಮೋಸಕ್ಕೆ ಯಾವುದೋ ಒಂದು ವಂಚನಕ್ಕೆ ಅವರು ಒಳಗಾಗಿದ್ದಾರೆ. ಅವರೆಲ್ಲಿದ್ದಾರೆ? ನಿನಗೆ ನೋಡಿದ್ಯಾ? ಇದ್ರೆ ತಿಳಿಸ ನಮಗೆ. ಎಲ್ಲ ಭವಾರೆ ಏನಂತೆ ಹೆಣಗಳ ಭವಾರೆ ಏನಂತೆ ಹೆಣಗಳ ನಿಮ್ಮನ್ನು ನೋಡುವಾಗ ಗೊತ್ತಾಗಲಿ. ಅಲ್ಲ, ನನ್ನನ್ನು ನೋಡುವಾಗ ಅಪಹಾಸ್ಯ ಮಾಡ್ಲಿಕ್ಕೆ ಅದೆಂತದ್ದು? ಏನು? ಹೆಣಗಳ ಬಿಂದಿ. ಹಾ. ಅದೆಂತ ವಿಷಯ? ನೋಡಿ ಅಂತೆ, ಹಾ. ಈ ಹೆಣಗಳಿಗೆ ಜೀವ ಕೊಟ್ರೆ ಹೇಗಿರ್ತಾರೆ ಹಾ. ಅದೇ ರೀತಿ ನೀವು ಓ ಕಾಣ್ತಾ ಇದ್ದೀರಿ. ತಂಗೆ, ಇವನ ಮಾತಲ್ಲಿಯೇ ಒಗ್ಗಟ್ಟುಂಟು. ಇನ್ನೊಂದು ಹೇಳ್ಬೇಕಾ? ಏನು? ಈ ಸತ್ತ ಹೆಣಗಳನ್ನು ಆ. ಒಂದು ತಿಂಗಳ ಕಾಲ ಆ. ನೀರಲ್ಲಿಟ್ಟರೆ ಹೇಗಾಗ್ತದೆ ಆ. ಅದೇ ರೀತಿ ಏಯ್! ನೀವು ಕಾಣ್ತಾ ಇದ್ದೀರಿ. ಅದು ಜೀವ ಅಲ್ಲ, ಅದು ಜೀವ ಉಂಟಲ್ಲ. ಅದೇ ಹೇಳಿದ್ದು ಜೀವ ಮಾತ್ರ ಇರುವುದು ಅಂತ. ಆ. ಆಗ ಹೇಳಿದ್ದೇನು ಮತ್ತೆ? ಆ. ಏಯ್ ಆ. ರಕ್ಕಸಿಗಳೇ, ಆ. ನಾನು ನನ್ನಷ್ಟಕ್ಕೆ ಕುಳಿತುಕೊಂಡಿದ್ದೆ. ಧ್ವಜದಿಂದ ಇಳಿದು ಬರುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರು ಹೇಳಿದ್ರು, ನಿನಗೆ ಕೆಲಸ ಉಂಟು ಇವತ್ತು ಅಂತ. ಇಲ್ಲಿಗೆ ಬಂದ ಮೇಲೆ ಗೊತ್ತಾದದ್ದು ನನಗಿಂತ ಹೆಚ್ಚು ನಿಮಗೆ ಕೆಲಸ ಉಂಟು ಅಂತ. ಪಾಪಿಗಳೇ, ನನಗಿಂತ ಹೆಚ್ಚು ಕೆಲಸ ಮಾಡ್ತಾರೆ. ಅಷ್ಟು ಕೆಲಸ ಮಾಡಿ ಕೂಡ ಏನು ನನ್ನನ್ನು ಬಡಿತೀರಾ? ಯಾರು ನಿಮ್ಮ ಸಂಬಂಧಿಕ? ಈಗಲ್ಲ, ನನಗೆ ತ್ರೇತಾಯುಗದಿಂದಲೂ ನಾನು ಮಂಗ ಅಂತಲೇ ಗೊತ್ತುಂಟು. ಒಂದು ಎಷ್ಟು ಬಾರಿ ಹೇಳ್ತೀನಿ? ಮಾತನಾಡಿ ತಲೆ ಮೇಲೆ ಕೈ ಇಟ್ಟು ಮಾತನಾಡ್ತಾ ಇದ್ದೆ. ನೀನು ಮಮಕಾರದಿಂದ, ಇದು ಮಮಕಾರದಿಂದ ಆದ್ರೆ ಮತ್ತೆ ನಮ್ಮ ಸರಿಯಾಗಿ ಮಾತೇ ಹಾಗೆ. ಹಾಗೆ. ನಮ್ಮ ಮಾತೇ ಮಮಕಾರ. ಹೌದಾ? ನಾವು ನಡೆದದ್ದೇ ಮಮಕಾರ. ನಾವು ಹೋದದ್ದೇ ನಡೆದದ್ದೇ ದಾರಿ. ಮಮಕಾರ. ನನ್ನಲ್ಲಿ ಮಾತನಾಡಿದ್ದಕ್ಕೆ ಆಯ್ತು. ಸಾಮಾನ್ಯರಲ್ಲಿ ಮಾತನಾಡ್ತಿದ್ರೆ ಎದೆ ಹಿಡಿದು ಸಾಯ್ತಿದ್ರು. ಯಾಕೆ? ಮತ್ತೆ ನಿಮ್ಮ ಆರ್ಭಟಕ್ಕೆ ಯಾರು ಉಳಿದಾರು? ನಮ್ಮ ಅಭ್ಯಾಸ ಪುಣ್ಯಾತ್ಮ. ಹಾ.
ನಮ್ಮ ಸ್ವರವೇ ಹಾಗೆ. ಇಳಿ ಸ್ವರ ನಮಗೆ ಗೊತ್ತಿಲ್ಲ, ನಮಗೆ ಏರು ಸ್ವರ ಬಂದ್ರುಂಟಲ್ಲ ಮತ್ತೆ ಇದನ್ನು ನಿಲ್ಲಿಕ್ಕೆ ಆಗುದಿಲ್ಲ. ಹಂಗಾಟ ಇರ್ಲಿಕ್ಕಿಲ್ಲ. ನಿನ್ನ ಬಾಲಲ್ಲಿ ಹಿಡಿದು ನೆಲಕ್ಕೆ ಅಪ್ಪಳಿಸುವಂತ ಸಮಯದಲ್ಲಿ ಯಾರು ನಿನ್ನ ಕಾಪಾಡ ಮಾತನಾಡೋದು ಬಿಟ್ಟೆ ಅಂತಾದ್ರೆ ವಿಪರೀತವಾಗಿ ಮಾತನಾಡ್ತಾ ಇದ್ದೀರಾ. ಏನು ನಾನು ಮುದಿಯನಾ? ಹೌದು, ನಾನು ಮುದಿಯ. ಆದ್ರೆ ನನ್ನಲ್ಲಿ ಶಕ್ತಿ ಕುಂದಿದೆ ಎಂಬ ಹಾಗೆ ಯಾರು ಹೇಳಿದ್ದು? ಶಕ್ತಿ ಕುಂದುತ್ತಾ ಇದ್ರೆ ಶ್ರೀಕೃಷ್ಣ ದೇವರು ಇಲ್ಲಿ ಕಳಿಸಿದ್ರ, ನಿಮ್ಮನ್ನು ಒದಿಸುವುದಕ್ಕೆ ಕಳಿಸ್ತಾ ಇದ್ರ? ಬಂದದ್ದು ಯಾಕೆ ಬಲ್ಲಿರ? ನಿಮ್ಮಿರುವರನ್ನು ಬಡಿ ಅಲ್ಲ, ನಮ್ಮ ಕೈಯಿಂದ ಪೆಟ್ಟಿದ್ದು ಸಾಯ್ದಕ್ಕೆ. ನಾನು ಯಾರು ಗೊತ್ತೋ? ವಜ್ರ ಶರೀರಿ. ನನ್ನದಾದಂತಹ ವಜ್ರ ಮುಷ್ಟಿಯಿಂದ ನಿಮ್ಮ ಇರುವರ ಎದೆಗೆ ಮಾಡಿದುಕೊಳ್ತೇನೆ. ಸಾಯುವ ಕಾಲಕ್ಕೆ ಎಲ್ಲವೂ ಬರ್ತದೆ. ಒಮ್ಮೆ ಅಳ್ತಾರೆ, ಒಮ್ಮೆ ಸಾಯುವ ಕಾಲಕ್ಕೆ ಕುಣಿತಾರೆ. ಸಾಯುವ ಕಾಲಕ್ಕೆ ಬಂದಂತ ಬುದ್ಧಿ ಯಾರು? ಆಗದಿಂದ ಬೊಬ್ಬೆ ಹೊಡಿತಿದ್ದದ್ದು ನೀವು. ಈ ಯಾವುದು ಕುಣಿತ ಬಣ್ಣದ ವೇಷದವರಾಗಿ. ಅಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ನಾವು ಬಂದಿದ್ದೇವೆ. ನೋಡು, ಏನು ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ. ಏನು ಒಂದ ಇಲ್ಲಿ ನಮಗೆ ಶರಣಾಗು, ಇಲ್ಲದಿದ್ದರೆ ಇಲ್ಲಿಂದ ತೊಲಗು. ಮುಂದೆ ಬಂದಂತಾದ್ರೆ ನಿಮ್ಮನ್ನು ಬಡಿಯುವಾಗ ಯಾರು ನಿಮ್ಮನ್ನು ರಕ್ಷಿಸುವುದಕ್ಕೆ ಬರ್ತಾರೆ? ಪ್ರಾರಂಭದಲ್ಲಿಯೇ ಅಳುತ್ತಾ ಬಂದವ. ನಾನು ಮುಗಿಯುವಲ್ಲಿವರೆಗೂ ಅಳುತ್ತಾ ಇರಬೇಕು ಅಂತ ಅನಿಸ್ತಾ ಉಂಟಲ್ಲ. ಸಮಸಪ್ತಕರು ಅಳಿದಂತ ವಿಚಾರವನ್ನ ಅದಳಾಧೀಶಗೆ ಹೇಳ್ತೇನೆ ಎಂಬುದಾಗಿ ಬರ್ತಾ ಇದ್ದವ ನಾನು. ಅವರ ತಂಗಿಯಂದಿರು ಸಿಕ್ಕಿದ್ರು ವಿಚಾರವನ್ನ ಹೇಳಿದೆ. ನನಗೆ ಧೈರ್ಯವನ್ನು ಹೇಳಿ ಅವನು ಕೊಂದು ಕಳೆಯುತ್ತೇನೆ ಎಂಬುದಾಗಿ ಹೇಳಿ ಹೋಗಿದ್ದಾರೆ. ಹೋದಂತಹ ಉಭಯ ರಕ್ಕಸಿಯರು ಹನುಮಂತನ ಕಾಯಲ್ಲಿ ಸತ್ತು ಹೋದರಲ್ಲ. ಶಿವನೇ ಶಿವನೇ, ಏನ ಮಾಡಲಿ ಹಾಗಾದ ಇಲ್ಲಿಗೆ ಬಿಡುವುದೇ ಇಲ್ವಲ್ಲ. ನಾನು ಎಲ್ಲಿಗೆ ಹೊರಟಿದ್ದೇನೋ ಅಲ್ಲಿಗೆ ಮುಟ್ಟಬೇಕಲ್ಲ. ಅತಳ ಸೇರ್ತೇನೆ.
ಕರ್ಕೊಂಡು ಹೋಗುದಲ್ವಾ ರಥದಲ್ಲಿ. ಹಾಗಾಗಿ ರಾಯರೇ
ನಿನಗೆ? ಯಾಕೆ ದುಃಖ ಬಂತು? ಮತ್ತೆ ಇದ್ದೇನೆ ನಾನು. ಯಾವುದು? ಭಯಭೀತನಾಗಿದ್ಯಾ? ನಮ್ಮ ಮಾವಂದಿರುವಾಗ ನಿನಗೆ ಯಾಕಪ್ಪ ಭಯಭೀತಿ ಅಂತ? ಮಾವಂದಿರ ವಿಚಾರವಾಗಿಯೇ ನನಗೆ ಭಯ ಪ್ರಾರಂಭ. ಏನು ಮಾಡಿದ್ರು ಮಾವಂದಿರು? ಏನಾದ್ರು ನಿನಗೆ ಮಾತಾಡಿದ್ರ? ಬೇಸರ ಅವಾಗಷ್ಟು ನ್ಯಾಯ ಮಾಡಲಿಲ್ಲ. ವಿಷಯ ಕೌರವರಿಗೂ ಪಾಂಡವರಿಗೂ ಯುದ್ಧ ಪ್ರಾರಂಭವಾಗಿದೆ ಅಂತ ಅವ ಹೇಳಿದ. ಹಾಗಾಗಿ ಅವರು ಅವ ಬಂದು ಹೇಳಿದ ಮಾತು ಒಂದೇ, ಕೌರವನ ಬೆಂಬಲಕ್ಕಾಗಿ ನೀವು ಬರಬೇಕು. ಹೌದಾ? ಆಮೇಲೆ ಹೇಗೂ ಒಂದು ಹಾಗೆ ಉಂಟು ಅಂತ ತಿಳ್ಕೊಂಡು ಹೌದು ಇವರು ನೇರವಾಗಿ ಹೋದ್ರು. ಕೌರವನ ಬೆಂಬಲಕ್ಕಾಗಿ ಹೋಗೋ ಸಂದರ್ಭದಲ್ಲಿ ಹೌದು ಹೌದು ಇವರಿಗೆ ವಿಷಯ ಗೊತ್ತಾಯ್ತು. ಏನು? ಅಲ್ಲಿ ಅರ್ಜುನ ಇದ್ದಾನಲ್ಲ, ಇರ್ಲಪ್ಪ ನಮಗೆ ಅದು ಲೆಕ್ಕವೇ ಅಲ್ಲ. ಹೋರಾಟ ಅವನಲ್ಲೇ ಸಾಗಿದ್ದು. ಹೌದಾ? ನನ್ನ ಮಾವಂದಿರ ಅವನಲ್ಲಿ ಹೋರಾಟ ನಡೆಯಿತು. ಹೋರಾಟಕ್ಕೆ ಯುದ್ಧದ ಪರಿಣಾಮ ಒಂದು ಬದಿಗೆ ಕರ್ಕೊಂಡು ಹೋದ್ದು. ಯಾಕೆ? ಬೇರೆ ಯುದ್ಧ ಮಾಡುವಂತ. ಅದೆಂತ ಬದಿಗೆ ಕರ್ಕೊಂಡು? ಅದು ಬೇರೆ ಯಾವ ಯುದ್ಧ? ದ್ರೋಣಾಚಾರ್ಯ ಇದ್ದನಲ್ಲ, ದ್ರೋಣಾಚಾರ್ಯ ಬಿಡು, ಅವನ ಸಂಗತಿ ಬಿಡು, ಅವನ ಕುತಂತ್ರ ಕರ್ಕೊಂಡು ಹೋಗಿ ಯುದ್ಧ ಪ್ರಾರಂಭ ಆಯ್ತು. ಯುದ್ಧ ಪ್ರಾರಂಭವಾಯ್ತು. ಯುದ್ಧದ ಪರಿಣಾಮದಲ್ಲಿ ಸಮಸಪ್ತಕ ರಾಯರನ್ನ ಅರ್ಜುನ ಕೊಂದು ಕಳೆದ. ಆಮೇಲೆ ಮಾತ್ರ ಅಲ್ಲ, ಇದನ್ನು ಭಯಭೀತನಾದಂತಹ ನಾನು ರಥವನ್ನು ಬಿಟ್ಟು ಹಾರಿಕೊಂಡು ನಿಮ್ಮೆಡೆಗೆ ಬರ್ತಾ ಇದ್ದೆ. ಆಮೇಲೆ ನಿಮ್ಮಲ್ಲಿ ವರ್ತಮಾನ ತಿಳಿಸುವ ಅಂತ ಹೇಳಿ ಬರ್ತಾ ಇದ್ದೆ. ಬರುವಾಗ ಅವರ ತಂಗಿಯರಿಬ್ಬರು ಜಗಳ ಗ್ರಂಥಿ, ಕಲುಷಕದಾಮಿನಿ, ನನ್ನ ಚಿಕ್ಕಮ್ಮಂದಿರು ಉಭಯರು ಅವರನ್ನು ಅರಸಿಕೊಂಡು ಬರ್ತಾ ಇದ್ರು. ಎದುರಾಗಿ ನಾನು ಸಿಕ್ಕಿದೆ. ವಿವರ ಕೇಳಿದ್ರು, ಅವರಿಗೆ ತಿಳಿಸಿದೆ. ಅವರು ಸಿಟ್ಟುಕೊಂಡು ನೇರವಾಗಿ ನರಳನ್ನು ಹೋರಾಟ ಮಾಡೋದಕ್ಕಾಗಿ ಅವರು ಕೂಡ ಹೋದ್ರು. ಸಂದರ್ಭದಲ್ಲಿ ಆ ನರ ಬರ್ಲಿಲ್ಲ, ಮಂಗ ಯಾಕೆ ಮಂಗ ಅಲ್ಲಿಗೆ ಬಂದದ್ದು? ಹಾಲುಮಂತ ಮಂಗ. ಹನುಮಂತ ಅಲ್ಲ, ಹನುಮಂತ ಅವ ಬಂದ. ಮಂಗಗಳು ನಮಗೆ ಲೆಕ್ಕವೇ ಅಲ್ಲ. ತಿರುಗುಟ್ಟುತ್ತಾ ಬಂದ. ಇವರೆದುರು ನಿಂದ ಕಳಕಡಿ ಭವರ. ಏನು? ನಿಮ್ಮ ಚಿಕ್ಕಮ್ಮರು ಉಭಯ ಚಿಕ್ಕಮ್ಮ ಸಂಕೋಚ ಮಾಡಬೇಡ. ಏನಾಯ್ತು? ಚಿಕ್ಕಮ್ಮಂದಿರನ್ನು ಇಬ್ಬರು ನನ್ನ ಚಿಕ್ಕಮ್ಮಂದಿರು ಗುದ್ದಿ 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 ಕೊಂದು ಕಳದ. ನನ್ನ ಮಾವಂದಿರು ಸಮಸಪ್ತಕರು ನನ್ನ
ನನ್ನನ್ನು ಪಾರ್ಥ ಕೊಂದಿದ್ದಾನೆಂಬ ವಿಚಾರವನ್ನು ಹೇಳಿದೆಯೋ? ಎರಡೆರಡು ದುಃಖ ಸೂಚಕ ವಿಷಾದ ಸಂಗತಿ. ಭಯಪಡಬೇಡ ಭಯಪಡಬೇಡ. ಅಂತ ಪಾರ್ಥ ಎಷ್ಟೇ ಪರಾಕ್ರಮವಾಗಲಿ ಅಂತ ಪಾರ್ಥ ನಿಜವಾಗಿದೆ. ಹಾಗಂತ ಒಬ್ಬರಿರುವುದಲ್ಲ, ಮತ್ತೆ ಸುತ್ತ ಮಾದರಿ ಧರ್ಮರಾಯ ಭೀಮ ಎಷ್ಟೇ ಪರಾಕ್ರಮವಾಗಲಿ ಅಷ್ಟು ಮಾತ್ರವಲ್ಲದೆ ಮಾದ್ರಿ ಸುತರಾಗಿರುವಂತ ನಕುಲ ಸಹದೇವರು ಬಂದು ಬಿಡದ ಹೆಚ್ಚೇಕೆ ನಮ್ಮ ಕುಲದೇವನಾಗಲು ಶಂಕರನು ಬಂದು ಕೂಡ ಅಂತ ಶಂಕರನು ಯುದ್ಧದಲ್ಲಿ ಕೌರವನಿಗೆ ಕೊಲ್ತಾರೆ. ನೀವು ಹೋಗಲೇಬೇಕು. ಯಾಕೆ ನಿಮಗೆ ಹಾಗೆಗಳವರು ಯಾಕೆ ನಮ್ಮ ಮೋಮಂದಿರನ್ನು ಚಿಕ್ಕ ಮಂದಿರ ಕೊಂದಂತ ಆ ಪಾರ್ಥ ನಮಗೆ ಹಗೆ ಹಾಕಿದ್ದಾರೆ. ಅದಕ್ಕಾಗಿ ಬಿಡುವುದಿಲ್ಲ. ಇಂದು ನಡೆಯುವಂತ ಯುದ್ಧದಲ್ಲಿ ಅಂತ ಸಂದರ್ಭವನ್ನು ನಾನು ಒದಗಿಸಿಕೊಡ್ತೇನೆ. ಯುದ್ಧಕ್ಕೆ ಹೋಗ್ತೀರಿ, ಈ ವಿಚಾರಕ್ಕಾಗಿ ಕಾಯ್ತಾ ಇರ್ತೀರಿ. ಹೌದಾ? ಚಿಂತಿಸಬೇಡ, ಹೋಗು ಒಳಗಿದ್ದು ನಿಶ್ಚಿತ. ಸರಿ ಸರಿ. ಹಾಗಾದ್ರೆ ಪಾರ್ಥನನ್ನು ಕೊಲ್ಲಬೇಕಲ್ಲ, ಹಾಗಾದ್ರೆ ಹೇಗೆ ಹೋಗೋದು? ಸರಿ ಸರಿ, ಹೀಗೆ ಹೋಗುವುದಲ್ಲ, ನನ್ನಂತ ಕೋರೆದಾಟಗಳೆಂದರೆ 90 ಕೋಟಿ ಅಸುರವೀರರನ್ನು ಸೇರಿಸಿಕೊಂಡೆ. ಹಾಗಾದ್ರೆ ತಡ ಮಾಡು, ಸರಿಯಲ್ಲ? ಯುದ್ಧ ರಂಗಕ್ಕೆ ತೆರಳುತ್ತೇನೆ ನೋಡ. ಹುಡುಕುತ್ತಾಕೆ ಮುಂದೆ ಮುಂದೆ ಬಂದಿದ್ದೇನೆ. ಈ ವೇಳೆಯಲ್ಲಿ ತಾಳದಿಂದ ನೇರವಾಗಿ ಭೂತಾಳವನ್ನು ಸೇರಿದ್ದೇನೆ. ಹಾಗಾದ್ರೆ ಮುಂದೆ ಬಂದಿದ್ದೇನಲ್ಲ, ಎಲ್ಲಿದೆ? ಕುರುಕ್ಷೇತ್ರ ಯುದ್ಧ ನಡೆಯುವಂತ ಸಂದರ್ಭ, ಅಲ್ಲಿಗೆ ಬಂದು ತಲುಪಿದ್ದೇನೆ. ಏನಿದು ಏನಿದು? ಅಯ್ಯೋ
ಬಂದಿದ್ದೇನೆ. ಏನಿದು ಬಂದು ನೋಡಿದ್ದೆ ಅಂದ್ರೆ ಬೆಟ್ಟದ ರಾಶಿಯಾಗಿ ಬಿದ್ದಂತ ಎಣದ ರಾಶಿ ಕೊಳತು. ಅಯ್ಯಯ್ಯೋ ಎತ್ತಿ ಕಾಣುತ್ತಾ ಉಂಟು. ಈ ಕಡೆಯಿಂದ ನೋಡಿದೆ ಅಂದರೆ ಅಯ್ಯೋ, ಆನೆ, ಕುದುರೆ, ಮಂದಿ, ಮಾರ್ಬಲ ಎಲ್ಲವೂ ರಾಶಿ ರಾಶಿ ಬಿದ್ದ ಆಗಿದೆ. ಹಾಗಾದ್ರೆ ಮುಂದೆ ಮುಂದೆ ಹೆಣಗಳ ರಾಶಿಯಿಂದ ಮುಂದೆ ನಡೀತೇನೆ ಹೋದ್ರೆ ಏನದು 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 ದೂರದಲ್ಲಿ ನೋಡ್ತಾ ಇದ್ದೇನೆ. ನನ್ನ ಮಾವಂದಿರದ ಸಮಸಪ್ತಕರು ಬಿದ್ದಷ್ಟೇ ಎರಡು ಇವರ ಹೆಣಗಳನ್ನು ನೋಡ್ತಾ ಇದ್ದೇನಲ್ಲ. ಅಯ್ಯೋ ಮಾವ ಮಾವ, ನನಗೆ ಸಹಾಯಕರಾಗಿ ನೀವಿದ್ದವರು ಈ ವೇಳೆಯಲ್ಲಿ ನಿಮ್ಮ ಪಾಲಿಗೆ ಪಾರ್ಥನಿಂದ ನಿಮ್ಮ ಪಾಲಿಗೆ ಅಲಿವಾಗಿ ಹೋಯ್ತಲ್ಲ ಮಾವ. ನಿಮ್ಮನ್ನು ಬಿಟ್ಟು ನಾವಲ್ಲ ಮಾವ. ಏನು ಮಾಡುವುದು ಏನು ಮಾಡುವುದು? ಸರಿ ಸರಿ, ಮುಂದೆ 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 ಹೋಗಿ ನೋಡಿದ್ದೆ. ದಾಟಿ ಮುಂದೆ ಬಂದು ನೋಡಿದ್ದೆ ಅಂತಾದರೆ, ಈ ಕಡೆ ನೋಡಿದ್ದೆ ಅಂತಾದರೆ ನನ್ನ ಚಿಕ್ಕಮ್ಮಂದಿರು ಸತ್ತು ಬಿದ್ದಂತ ದೃಶ್ಯ. ಜಗಲ ಗ್ರಂಥಿ ಕಲಿಸು ಆಮೇಲೆ ನನ್ನ ಚಿಕ್ಕಮ್ಮ. ಅಯ್ಯೋ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ತಾಯಿ ಸ್ಥಾನದಲ್ಲಿ ನಿಂತು ನಮಗೆ ಯಾವಾಗಲೂ ಮಂತ್ರಿ ಸ್ಥಾನದಲ್ಲಿ ಸಲಹೆಯನ್ನು ಕೊಡುವವರು ಇಂದು ನಿಮ್ಮ ಪಾಲಿಗೆ ಅಲಿವಾಗಿ ಹೋಯ್ತಲ್ಲ ಚಿಕ್ಕಮ್ಮ. ಆದರೆ ಏನು ಮಾಡೋಣ ಚಿಕ್ಕಮ್ಮ, ನಿಮ್ಮ ಪಾಲಿಗೆ ಯಾರಿಂದ ನಿಮ್ಮ ಪಾಲಿಗೆ ಇಂತಲಿ ತಲೆಗೆ ಬಂತು ಅಂತವರನ್ನು ಕೊಲ್ಲದೆ ಹೋದೆತ್ತಾದರೆ ನಾನು ಕರ್ಣಕಾತ್ರವಲ್ಲ. ಹಾಗಾದ್ರೆ ಏನು ಮಾಡುವುದು ಏನು ಮಾಡುವುದು? ಹಾಗಾದ್ರೆ ಪಾರ್ಥ ಎಲ್ಲಿದ್ದಾನೆ? ಅದಕ್ಕಾಗಿ ಆತನನ್ನೇ ಹುಡುಕುತ್ತಾ ಮುಂದೆ ನಿನಗೊಂದು ಅಹಂಕಾರ ಗಾಂಡಿಗನಂತೆ ಹೆಸರನ್ನು ಗೆಲ್ತದ ನೀನು. ಅಷ್ಟು ಮಾತ್ರವಲ್ಲದೆ ಪರಮೇಶ್ವರನು ತಪಸ್ಸಿನ ಮೂಲಕ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದವು. ನಿಜ ಎಲ್ಲ ಪಾರ್ಥ ಏನು ಮಾಡಿಬಿಟ್ಟೆ ಏನು ಮಾಡಿಬಿಟ್ಟೆ? ಏನಾಯ್ತು? ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಮಾವಂದಿರು ನನ್ನ ಚಿಕ್ಕ ಮಂದಿರು ಕೊಂದೆಯಲ್ಲ. ಈ ವಿಚಾರಕ್ಕಾಗಿ ಬಂದವನೇ ಕರ್ಣಾಸ್ತ್ರ.
ಇಲ್ಲಿವರೆಗೆ ಬಂದಿದ್ದೀಯ. ಬಂದಿದ್ದೇನೆ. ಇನ್ನು ಮುಂದೆ ನಿಂತವನು ಯಾರು ಎಂಬುದು ನಿನಗೆ ಗೊತ್ತುಂಟು ನನಗೆ ಪಾರ್ಥನೆಂಬವರಿಗೆ ಗಂಡು ಎನಿಸಿಕೊಂಡವ ನಾನು. ನೀನು ಹೇಳಿದ್ದು ನಿನ್ನ ಮಾವ ಸಮಸಪ್ತಕರನ್ನು ಬಂದವನು ನಾನೇ ನೀನು ಎಂಬ ವಿಚಾರವನ್ನು ತಿಳಿದಿದ್ದೇನೆ. ಯಾರೂ ಇಲ್ಲ. ಬಂದು ಬಳಗ ಯಾರೇ ಬರಲಿ ನನ್ನ ಮುಂದೆ ಬಂದದ್ದು ಯಾಕೆ? ಯುದ್ಧವನ್ನು ಮಾಡುವುದಕ್ಕಾಗಿ. ಯಾರೇ ಬಂದರೂ ಯುದ್ಧವನ್ನು ಮಾಡಿ ಅವರನ್ನು ಕೊಂದಿದ್ದೇನೆ. ನಿನಗೂ ಅದೇ ಗತಿ ಬಂದಿತ್ತು. ಎಷ್ಟು ಪರಾಕ್ರಮವಾದ್ರೂ ಕೂಡ ನನಗೆ ಲೆಕ್ಕವಲ್ಲ. ನನ್ನ ಮುಂದೆ ನಿನ್ನ ಯಾವ ಪರಾಕ್ರಮ ಇದ್ರೂ ನಡೆಯುವುದಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಏನು ಮಾಡ್ತೇನೆ ಗೊತ್ತುಂಟು? ಏನು ಮಾಡ್ತಿ? ನಿನ್ನ ಉದರವನ್ನು ಬಗೆದು ಶಾಕಿನಿ, ಡಾಕಿನಿ, ಮಾಲಿನಿ, ಜ್ವಾಲಿನಿ ಮೊದಲಾದ ಭೂತ ಗಣಗಳಿಗೆ ಓಕುಲಾಡ್ದ ತಡೆಯವರು ಯಾರಿದ್ದರು? ನನ್ನ ಉದರವನ್ನು ಸೀಳಿ ಸೀಳಿ ಮಾರಿಗೆ ಔತಣವನ್ನು ಏರ್ಪಡಿಸ್ತೇನೆ. ನಿನಗೆ ಅಷ್ಟು ಸುಲಭವಾಗಿ ಸಿಗುವುದಲ್ಲ ನಾನು. ನಮಗೆ ಯಾರ ಬಲ ಇದೆ ಗೊತ್ತುಂಟ? ಹರಿ ಇದ್ದಾನೆ. ನಿನಗೇನು? ನಿನ್ನನ್ನು ಮಾರಿಗೆ ಔತಣ ಮಾಡುದು ನಾನಲ್ಲ, ಆ ಹರಿ ಮಾಡ್ತಾನೆ. ನಿನ್ನಲ್ಲಿ ಹೋರಾಡಬೇಕಾದ್ರೆ ಮೊದಲು ನನ್ನದು ಅಹಂಕಾರ ಉಂಟು. ನಿನ್ನ ರಕ್ಷಣೆಗೆ ಅವ ಬರ್ತಾನೆ, ಮಸಿವರ್ಣದವ. ನಿಜ ಕಲ್ಲ ಚೋರ. ನೀನು ಅವನ ವಿಚಾರ ತಿಳಿದುಕೊಂಡಿದ್ದೇನೆ. ಮತ್ತೆ ಉಂಟಲ್ಲ ನಿನ್ನ ಅವನ ರಥದಲ್ಲಿ ಮರ್ಕಟ ಮಂಗ, ಅವನನ್ನು ಸುಮ್ಮನೆ ಬಿಡುದಿಲ್ಲ. ಅವನ ಉದರವನ್ನು ಬಗೆಯುತ್ತೇನೆ. ಅಷ್ಟು ಮಾತ್ರವಲ್ಲದೆ ಆ ರಕ್ತವನ್ನು 4 ದಿಕ್ಕಿಗೆ ಚೆಲ್ಲಿ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುವಾಗೆ ಯುದ್ಧ ಮಾಡಲಿಕ್ಕೆ ಯಾರಲ್ಲಿ ಬಂದದ್ದು? ನನ್ನಲ್ಲಿ ಹೋರಾಡುವವರಲ್ಲಿ ಬಾ ನೋಡ್ತೇನೆ. ಯಾವ
ನನ್ನ ಪಾಲಿಗೆ ಸೋಲಾಗುತ್ತಾ ಉಂಟಲ್ಲ. ಹಾಗಾದ್ರೆ ಏನು ಮಾಡು, ಇವನನ್ನು ಗೆಲ್ಲಲೇಬೇಕು. ಹಾಗಾದ್ರೆ ಏನು ಮಾಡಿ ಯೋಚಿಸುತ್ತೆ ಅಂತಾದರೆ ಮಾಯಾವಿದ್ಯೆಯನ್ನು ಪ್ರಕಟಿಸಬೇಕು. ಅದಕ್ಕಾಗಿ ಅನಿಮಾದಿ ಅಟ್ಟಸಿದ್ಧಿ ವಿದ್ಯೆಯನ್ನು ಬಲ್ಲವನು ನಾನಾಗಿದ್ದೇನೆ. ಅದಕ್ಕಾಗಿ ಹೀಗೆ ಯುದ್ಧವನ್ನು ಮಾಡುವುದಲ್ಲ, ಬೆಟ್ಟ ಉರುಳಿಸುವಂತೆ, ಮಳೆ ಬಿಸಿಲು ಎಲ್ಲವೂ ಸುರಿಯುವಂತೆ, ಬಾಣಗಳ ಸುರಿಬಲವಂತೆ ಬೆಟ್ಟವು ಉರುಳಿ ಸಾಯಬೇಕು. ಹಾಗೆ ಮಾಡ್ತೇನೆ ನೋಡೋಣ. ಅಲ್ಲ, ಸ್ವಲ್ಪ ಆ ಕಡೆಗೆ ಗಮನ ನೋಡು. ಕುರುರಾಯಾದಿಗಳೆಲ್ಲ ತಮ್ಮದೇ ಜಯವಾಗುತ್ತಾ ಇದೆ ಎನ್ನುವ ನೆಲೆಯಲ್ಲಿ ಕೇಕೇರವವನ್ನು ಹಾಕಿಕೊಂಡು ಸಂಭ್ರಮಿಸುತ್ತಿದ್ದಾರೆ. ನಿಜ. ಈ ಕಡೆಯಲ್ಲಿ ನೋಡು, ನಮ್ಮವರು ಖಿನ್ನರಾಗಿದ್ದಾರೆ. ಎಂದಾದ ಮೇಲೆ ಯುದ್ಧದ ಪರಿಯನ್ನು ಈ ರೀತಿ ಮುಂದುವರಿಸಿದರೆ ಕಾಲ ಅಧಿಕ ವ್ಯಯವಾದೀತು. ನಿಜ. ಶೀಘ್ರದಲ್ಲಿ ಪರಿಣಾಮ ನಮಗೆ ಬೇಕು ಎಂದಿದ್ದರೆ ನಾನೊಂದು ಉಪಾಯವನ್ನು ಮಾಡ್ತೇನೆ. ಏನದು? ಅರ್ಜುನ, ದೇವೋ, ಈ ರೀತಿ ಆಗುವುದಕ್ಕೆ ಕಾರಣ ರಾಕ್ಷಸರು ಮಾಯೆಯನ್ನು ಮರೆಗೊಂಡವರಿದ್ದಾರೆ. ನಿಜ. ಆದರೆ ಒಂದು ನಮಗೆ ಇಲ್ಲಿ ಲಾಭದ ಅಂಶ ಉಂಟು. ಏನದು? ರಾಕ್ಷಸರಿಗೆ ರಾತ್ರಿಯ ಕಾಲದಲ್ಲಿ ಬಲ. ಅವರೀಗ ಯುದ್ಧ ಮಾಡುತ್ತಿರುವುದು ಹಗಲಾದ್ದರಿಂದ ಅವರು ಎಷ್ಟೇ ಬಲಿಷ್ಠರಾಗಿರಲಿ, ಎಷ್ಟೇ ಮಾಯಾವಿಗಳಾಗಿರಲಿ, ಅವರ ಮಾಯೆಗೆ ಒಂದು ಅಂತ್ಯವನ್ನು ಹಾಡುವುದಕ್ಕೆ ನಮಗೆ ಸಾಧ್ಯ ಉಂಟು. ಹೇಗದು? ಅದಕ್ಕಾಗಿ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ಏನದು? ನೀನು ಬರಿದೇ ಆಯಾಸಗೊಳ್ಳದಿರು. ಕಡ್ಡಿಯಿಂದ ಆಗುವಂತಹ ಕೆಲಸಕ್ಕೆ ಕೊಡಲಿಯನ್ನು ಎತ್ತಬೇಕಾದ ಪ್ರಮೇಯವಿಲ್ಲ. ಹನುಮಂತ, ಇನ್ನು ನೀನು ಮುಂದುವರಿಸು. ಮಾಯಾ ಮುಸುಕಿ ಉಂಟಲ್ಲ ಅಲ್ಲಿ, ಆ ಮಾಯೆಯನ್ನು ಕಳೆಯುವುದಕ್ಕೋಸ್ಕರವಾಗಿ ರಕ್ಷೋಗ್ರಸ್ತರವನ್ನು ಪ್ರಯೋಗಿಸು. ನನ್ನದಾದಂತಹ ತ್ರಾಣ ಏನೆಂಬುದು ನಿನಗೆ ದಿಠವಾಗಬೇಕಂತಾದ್ರೆ ಮಾತಿನಲ್ಲಿ ಪಥ್ಯ ಆಗುವುದಿಲ್ಲ. ಮತ್ತೆ ನನ್ನ ಪೆಟ್ಟಿನ ರುಚಿಯನ್ನು ತೋರಿಸಿ.
ಅರ್ಜುನನೇ. ಅರ್ಜುನನ ರಥದ ಮೇಲಿದ್ದವ ನೀನು, ಅದು ಸತ್ಯ. ಕೆಳಗಿಳಿದೆಯಾ? ಇಳ್ದೆ. ಏನು ಮಾಡಿದೆ? ಏನು ಮಾಡಿದೆ? ನಿನ್ನ ವಿಚಾರದಲ್ಲಿ ಬಹಳಷ್ಟು ನಾನು ಸಂಗ್ರಹ ಮಾಡಿದೆ. ಏನು ಮಾಡಿದೆ? ನನ್ನ ಚಿಕ್ಕಮ್ಮಂದಿರನ್ನು ಕೊಂದೆಯ, ಜಗಳಗಂತಿ, ಹ್ಮ್. ಕಲುಷಗಾಬೇರಿ ಆ, ಎಲ್ಲರನ್ನು ಕೊಂದವ ನೀನೆಂಬ ವಿಚಾರವನ್ನು ತಿಳಿದೆ. ಜಗಳವನ್ನು ಮಾಡಿದ್ರು ಕೊಂದೆ. ಹೌದಾ? ಅದಕ್ಕಾಗಿ ನೋಡು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಿದ್ರೆ ಒಂದೇ ಒಂದು, ನಿನ್ನನ್ನು ತುಂಡು ತುಂಡು ಮಾಡಿ, ನಿನ್ನ ಬಾಲವನ್ನು ತುಂಡು ತುಂಡು ಮಾಡಿ, ನಿನ್ನ ರಕ್ತದಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಬಾಲನ ಸುದ್ದಿಗೆ ಬರ್ತೀಯಾ? ಏನು ಮಾಡ್ತೇನೆ? ಏನು ಮಾಡ? ಬಾ. ಮುಂದೇನು ಅಪ್ಪಣೆ ಹೇಳಬೇಕು. ನಾನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದೇನೆ. ಯಾವ ದೇಹದ ಕೊಬ್ಬನ್ನು ಮುಂದೆ ಮಾಡಿಕೊಂಡು ಧರ್ಮವಂತರಾದಂತಹ ಪಾಂಡವರ ವಿರೋಧಕ್ಕಾಗಿ ಬಂದನು, ಅವನ ಮೈಯ ಕೊಬ್ಬನ್ನೆಲ್ಲ ಕರಗಿಸಿ ಹರಿಸಿದ್ದು, ಜೊತೆಗೆ ಬಂದಂತಹ 9 ಕೋಟಿ ದೈತ್ಯರನ್ನು ಏಕಾಂಗಿಯಾಗಿ ನಿಗ್ರಹಿಸಿದ್ದು. ಇದು ಒಂದು ರೀತಿಯಲ್ಲಿ ನೋಡಿದರೆ ಮಾರುತಿ ವಿಜಯವೇ ಆಯಿತು. ಹಾಗೆಂದುಕೊಂಡು ಈ ಮಾರುತಿ ವಿಜಯ ಇಲ್ಲಿಗೆ ನಿಲ್ಲುತ್ತದೆ ಅನ್ನಬೇಡ, ಇನ್ನೂ ಒಂದು ದೃಶ್ಯವನ್ನು ನಿನಗೆ ತೋರಿಸುವುದಕ್ಕುಂಟು. ಈ ಮೊದಲಿನಂತೆ ರಥಾಗ್ರದಲ್ಲಿ ಕುಳಿತುಕೋ. ಇಂದಿನ ದಿವಸದ ಪ್ರಧಾನವಾದಂತಹ ಮಾರುತಿ ವಿಜಯ ಮುಂದಕ್ಕಾಗುವುದಕ್ಕುಂಟು.